ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾಯಿತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಮಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಮಾತರ್ಮೇ ಮಾತರಿಷ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಹರಿ ಓಂ. ರಾಜೋವಾಚ ಕಪಿಲಸ್ತತ್ವಸಂಖ್ಯಾತಾ ಭಗವಾನ್ ಆತ್ಮಮಾಯಯಾ ಜಾತಸ್ವಯಮಜ ಸಾಕ್ಷಾತ್ ಆತ್ಮಪ್ರಜ್ಞಪ್ತಯೇ ನೃಣಾಂ. ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳಿದ. ನಾವು ಈಗ 2 ದಿವಸದ ಅಂತರ ಇದೆ ಹೋದ ಚಿಂತನೆಗೂ ಈ ಚಿಂತನೆಗೂ. ಭಾನುವಾರ ಮಾಡಿದ್ದು, ಇವತ್ತು ಬುಧವಾರ, ಸೋಮವಾರ ಮಂಗಳವಾರ ಪ್ರಯಾಣ, ಮತ್ತು ಸೋಮವಾರ ಅದು ವ್ಯಾಸತೀರ್ಥರ ಸೂಕ್ತಿಗಳು ಅಂತ ಒಂದು ಚಿಂತನೆ ಇತ್ತು. ಅದರಿಂದಾಗಿ ಅವತ್ತು ಆಗಲಿಲ್ಲ. ನಿನ್ನೆ ನಾವು ಉಡುಪಿಗೆ ಪ್ರಯಾಣ ಮಾಡ್ತಾ ಇದ್ವಿ, ಹೀಗಾಗಿ ಅದು ಆಗಲಿಲ್ಲ. ಅದರಿಂದಾಗಿ ಒಂದು ಸ್ವಲ್ಪ ಹಿಂದಿನದ್ದನ್ನು ಹೇಳಬೇಕಾಗತ್ತೆ. ಕರ್ದಮ ಪ್ರಜಾಪತಿ ಮಗ ಹುಟ್ಟಿದ ಕೂಡಲೇ ಮಗನಿಗೆ ನಮಸ್ಕರಿಸಿ, ದೇವರು ಅಂತ ನಮಸ್ಕರಿಸಿ, ನಾನು ನನ್ನ ಒಳಗಡೆ ಇರುವ ಬಿಂಬನನ್ನು ಕಾಣಬೇಕು ಅಂತ ಹೇಳಿ ಅವನು ಕಾಡಿಗೆ ಹೊರಟ ಅನ್ನೋದನ್ನು ನೋಡಿದೆವು. ಅಲ್ಲಿಗೆ 3ನೇ ಸ್ಕಂಧದಲ್ಲಿ 25 ಅಧ್ಯಾಯಗಳು ಮುಗಿದಿವೆ. 25 ಅಧ್ಯಾಯಗಳು ಮುಗಿದಿವೆ. 26ನೇ ಅಧ್ಯಾಯ ಶುರು ಆಗಬೇಕಿತ್ತು. ಹಾಗೆ ನೋಡಿದರೆ ಇಡೀ ತೃತೀಯ ಸ್ಕಂಧದಲ್ಲಿ ನಮಗೆ ಇರುವಂಥದ್ದು 34 ಅಧ್ಯಾಯ. ನಾವು ತೃತೀಯ ಸ್ಕಂಧದ ಕಡೆಯ ಭಾಗದಲ್ಲಿ ಇದ್ದೇವೆ. ಈ ಕಪಿಲನ ಉಪದೇಶ ಈ ಅಧ್ಯಾಯದಿಂದ ಶುರು ಆಗುತ್ತೆ. ಅದನ್ನು ಈಗ ನೋಡಲಿದ್ದೇವೆ. ಕಪಿಲಸ್ತತ್ವಸಂಖ್ಯಾತ ಭಗವಾನ್ ಆತ್ಮಮಾಯೆಯ, ತತ್ವದ ಸ್ಪಷ್ಟವಾದ ಜ್ಞಾನವನ್ನು ಕೊಡುವ ಕಪಿಲ ತನ್ನ ಇಚ್ಛೆಯಿಂದ ಈ ಭೂಮಿಯಲ್ಲಿ ಬಂದಿಳಿದ. ಅವತಾರ ಅಂದ್ರೇನು? ಇಳಿದ ಅಂತ ಅಷ್ಟೇ ಹೇಳಬೇಕು. ಯಾಕೆ? ಆತ್ಮಪ್ರಜ್ಞಪ್ತಯೇ ನೃಣಾಂ, ಜನರು ತಮ್ಮನ್ನು ತಾವು ತಿಳಿದುಕೊಳ್ಳಲಿ ಎನ್ನುವ ಕರುಣೆಯಿಂದ ಬಂದಿಳಿದ. ಅರ್ಹಸ್ಯ ಧರ್ಮಿಣಾಂ ಪುಂಸಃ ಗರಿಮ್ಣ ಸರ್ವಯೋಗಿನಾಂ ವಿಶ್ರುತೌ ಶ್ರುತದೇವಸ್ಯ ಭೂರಿ ತೃಪ್ಯಂತಿ ಮೇಸವಃ. ಧರ್ಮಿಣಾಂ ಪುಂಸಾಂ ಗರಿಮ್ಣಃ ಅರ್ಹಸ್ಯ. ಧರ್ಮ ಮಾರ್ಗದಲ್ಲಿ ಸಾಗುವ ಎಲ್ಲ ಜನರಿಗೆ ಪೂಜ್ಯನಾದ ಶ್ರುತದೇವಸ್ಯ, ಕೇಳುವವರ ಜೊತೆಗೆ ಆತ್ಮೀಯವಾದ ಸಂಬಂಧವನ್ನು ಹೊಂದುವ ಪರಮಾತ್ಮನನ್ನು ವಿಶ್ರುತವು ಕೇಳ್ತಾ ಇದ್ದರೆ ಭೂರಿ ತೃಪ್ಯಂತಿ ಮೇಸವಃ, ನನ್ನ ಇಂದ್ರಿಯ ತೃಪ್ತಿ ಆಗ್ತಾ ಇದೆ. ನಾನೇನು ಊಟ ಮಾಡಿಲ್ಲ, ಏನನ್ನೂ ಕುಡಿದಿಲ್ಲ, ಯಾವ ರೀತಿಯಾದ ಆಹಾರವೂ ಇಲ್ಲ, ಆದರೆ ಈ ಪರಮಾತ್ಮನನ್ನು ಕೇಳ್ತಾ ತೃಪ್ತಿ ಆಗ್ತಾ ಇದೆ ಅಂತ. ಇದನ್ನು ನಾವು ಅನುಭವಿಸುವ ಕಾಲ ಬೇಗ ಬರಲಿ ಅಂತ ದೇವರಲ್ಲಿ ಕೇಳಬೇಕಿದೆ. ಯಾಕೆಂದರೆ ಪರೀಕ್ಷಿತ್ ರಾಜ ಹೇಳ್ತಾನೆ, ಪ್ರಾಯ ಇದು 2ನೇ ದಿವಸದ ಊಟದ ಸಂದರ್ಭ ಇರಬಹುದು. 2ನೇ ದಿವಸದ ಊಟ
ಅಂದರೆ ಅವನಿಗೆ ಊಟದ ನೆನಪಾಯಿತು. ಹೌದು, ಬೇರೆ ದಿವಸದಲ್ಲಿ ಈ ಸಂದರ್ಭದಲ್ಲಿ ನಾನು ಊಟ ಮಾಡ್ತಾ ಇದ್ದೆ, ಆದರೆ ಈಗ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ನೋಡಿ, ಇದೇ ಸೈನು. ಭೂರಿ ತೃಪ್ಯಂತಿ ಮೇಸವಹ, ನನ್ನ ಇಂದ್ರಿಯಗಳು ತುಂಬ ತಣಿದಿವೆ, ನಾನೇನು ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಉತ್ಸಾಹ ಕುಗ್ಗಿಲ್ಲ, ಕೇಳಬೇಕು ಅನ್ನುವ ಉತ್ಸಾಹ ಜಾಸ್ತಿ ಆಗ್ತಾ ಇದೆ ಅಂತ. ದೇವರು ಆ ದಿನಗಳನ್ನು ನಮಗೆ ಬೇಗ ಕೊಡಲಿ. ಶಾಸ್ತ್ರಾನುಸಂಧಾನ ಮಾಡುವಾಗ ಹಸಿವು ಕಾಡದಂತೆ ದೇವರು ನೋಡಿಕೊಳ್ಳಲಿ. ಯಾಕೆಂದರೆ ಆ ಹಸಿವು ಕಾಡತ್ತೆ ಅಂತ ಹೇಳಿ ಈ ವೃತ್ತಿಗಳು, ಈ ತರಹದ ನಡೆಗಳೆಲ್ಲ ನಾವು ಕೈಗೊಂಡಿರೋದು. ಈ ವೃತ್ತಿಯಲ್ಲಿ ಈ ಧರ್ಮವನ್ನು ಪಾಲನೆ ಮಾಡಬೇಕು ಇತ್ಯಾದಿಗಳು. ಪರೀಕ್ಷಿತ್ ರಾಜನಿಗೆ ಅದೇ ಇಲ್ವಲ್ಲ, ಇನ್ಯಾವ ಧರ್ಮದ ಯಾವ ಕಟ್ಟುಪಾಡೂ ಇಲ್ಲ. ಎಷ್ಟು ದೈಹಿಕ ಅವಶ್ಯಕತೆಗಳು ಕಡಿಮೆ ಆಗ್ತಾ ಹೋಗ್ತಾವೋ ಅಷ್ಟು ಧರ್ಮಗಳ ಕಟ್ಟುಪಾಡಿನಿಂದ ಬೇರೆ ಆಗ್ತಾನೆ. ಧರ್ಮಶಾಸ್ತ್ರದ ಕಟ್ಟುಪಾಡು ಯಾರಿಗೆ? ದೇಹದ ಒಳ್ಳೆ ನಡತೆಗೆ. ದೇಹ ಅನ್ನೋದು ಪೂರ್ಣವಾಗಿ ಹೊರಗಡೆ ಕೇಳಿಕೆಯಿಂದ ತೃಪ್ತಿ ಹೊಂದಿದರೆ, ನೋಡುವಿಕೆಯಿಂದ ತೃಪ್ತಿ ಹೊಂದುತ್ತಾ ಇದ್ದರೆ ಅಷ್ಟು ಧರ್ಮದ ಕಟ್ಟುಪಾಡು ತಗ್ಗುತ್ತಾ ಹೋಗುತ್ತಲ್ವಾ. ಅದರಿಂದ ದೇವರನ್ನು ಕೇಳ್ತಾ ಕೇಳ್ತಾ ನಮ್ಮ ಇಂದ್ರಿಯಗಳು ತಣಿದಿವೆ, ಅದರಿಂದ ನನ್ನ ಊಟದ ಬಗ್ಗೆ ಚಿಂತೆ ಬೇಡ ಹೇಳಿ. ಯದ್ಯದ್ವಿಧತ್ತೆ ಭಗವಾನ್ ಸ್ವಚ್ಛಂದಾತ್ಮ ಆತ್ಮಮಾಯಯ ತಾನಿಮೇ ಶ್ರದ್ಧದಾನಸ್ಯ ಕೀರ್ತನಾನಿ ಅನುಕೀರ್ತಯ ಕೀರ್ತನ್ಯಾನ್ಯ ಅನುಕೀರ್ತಯ. ದೇವರು ಸ್ವಚ್ಛಂದ, ಛಂದ ಅಂದರೆ ಬಯಕೆ, ಸ್ವಚ್ಛಂದ ಅಂತಂದರೆ ತನ್ನ ಬಯಕೆ. ತನ್ನ ಬಯಕೆಗೆ ಅನುಗುಣವಾಗಿ ದೇವರು ನಡೀತಾನೆ, ಆದ್ದರಿಂದಾಗಿ ದೇವರು ಸ್ವಚ್ಛಂದ. ಅವನು ಆತ್ಮಮಾಯೆಯ, ತನ್ನ ಪ್ರಜ್ಞಾಪೂರ್ವಕವಾಗಿ ಯದ್ಯದ್ವಿಧತ್ತೆ, ಏನೇನನ್ನು ಮಾಡ್ತಾನೋ ಅದನ್ನೆಲ್ಲವನ್ನೂ ಕೂಡ ಅನುಕೀರ್ತಯ, ನಮಗೆ ಹೇಳು. ದ್ವೈಪಾಯನ ಸಖಶ್ಚೈವಂ ಮೈತ್ರೇಯೋ ಭಗವಾನ್ಸ್ತಥಾ ಪ್ರಾಹೇದಂ ವಿದುರಂ ಪ್ರೀತಃ ಆನ್ವೀಕ್ಷಿಕ್ಯಾಂ ಪ್ರಚೋದಿತಃ. ಈ ರೀತಿ ಮೈತ್ರೇಯರಿಗೆ ವಿದುರ ಪ್ರಶ್ನೆ ಮುಂದಿಟ್ಟ. ದ್ವೈಪಾಯನ ಸಖಶ್ಚ, ವೇದವ್ಯಾಸರ ಗೆಳೆಯ ಅಂತೆ ಮೈತ್ರೇಯ. ವೇದವ್ಯಾಸರ ಗೆಳೆಯನಾದ ಮೈತ್ರೇಯ ವಿದುರನನ್ನು ಕುರಿತು ಪ್ರೀತಿಯಿಂದ ಹೇಳಿದ. ಹೇಳೋದನ್ನು ಪ್ರೀತಿಯಿಂದ ಹೇಳಬೇಕು, ಪ್ರೀತಿಯಿಂದ ಹೇಳಿದ. ಆನ್ವೀಕ್ಷಿಕ್ಯಾಂ ಪ್ರಚೋದಿತ, ಕಪಿಲನ ತರ್ಕಶಾಸ್ತ್ರವನ್ನು ಹೇಳಿ ಅಂತ ಅವನು ಹೇಳಿದ್ದಲ್ವಾ, ಅದಕ್ಕೆ ಅನ್ವೀಕ್ಷಿಕೆ ಅಂತ ಕರೀತಾರೆ. ಪಿತರಿ ಪ್ರಸ್ಥಿತೇರಣ್ಯಂ ಮಾತು ಪ್ರಿಯ ಚಿಕೀರ್ಷಯ ತಸ್ಮಿನ್ ಬಿಂದುಸರೇ ವಾತ್ಸೀತ್ ಭಗವಾನ್ ಕಪಿಲಕ್ಕಿಲ. ಪಿತರಿ ಪ್ರಸ್ಥಿತೇ ಅರಣ್ಯಂ, ತಂದೆ ಕಾಡಿಗೆ ಹೋದ ಮೇಲೆ ತಾಯಿಯ ಪ್ರೀತಿಯ ಸಲುವಾಗಿ ಕಪಿಲ ಋಷಿ ಬಿಂದು ಸರೋವರದಲ್ಲಿ ವಾಸ ಮಾಡಿದ. ತಂ ಆಸೀನಂ ಅಕರ್ಮಾಣಂ ತತ್ವ ಮಾರ್ಗ ಅಗ್ರಿಯ ದರ್ಶನಂ ಸ್ವಸುತಂ ದೇವಹೂತ್ಯಾಹ ಧಾತು ಸಂಸ್ಮರತಿ ವಚಃ. ಕಪಿಲ ಕುಳಿತಿದ್ದಾನೆ, ಅಕರ್ಮ, ಅವನಿಗೆ ಯಾವ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ. ತತ್ವ ಮಾರ್ಗ ಅಗ್ರಿಯ ದರ್ಶನಂ, ತತ್ವದ ದಾರಿಯನ್ನು ಚೆನ್ನಾಗಿ ತೋರಿಸ್ತಾ ಇರುವಂತಹ ತನ್ನ ಮಗನನ್ನು ನೋಡಿ ಧಾತು ಸಂಸ್ಮರತಿ ವಚಃ, ಬ್ರಹ್ಮದೇವರ ಮಾತನ್ನು ನೆನಪಿಸಿಕೊಂಡು ದೇವಹೂತಿ ಹೇಳಿದಳಂತೆ, ನಿರ್ವಿಣ್ಣ ಅತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್ ಏನ ಸಂಭಾವ್ಯಮಾನೇನ ಪ್ರಪನ್ನ ಅಂಧತಮ ಪ್ರಭೋ. ಭೂಮನ್ ಗುಣಪೂರ್ಣನೇ, ಅಸದಿಂದ್ರಿಯ ತರ್ಪಣಾತ್, ಅಸತ್ ಅಂದರೆ ಅಭದ್ರ, ಅಭದ್ರವಾದ ಇಂದ್ರಿಯಗಳ ಸಂತೋಷವನ್ನು ಉಂಟು ಮಾಡಲಿಕ್ಕಾಗಿ ನಾನು ಬಹಳ ಪ್ರಯತ್ನ ಪಟ್ಟಿದ್ದೇನೆ, ಆದರೆ ನಿರ್ವಿಣ್ಣ, ಈಗ ವೈರಾಗ್ಯ ಬಂದಿದೆ. ಇಂದ್ರಿಯಗಳನ್ನು ಎಷ್ಟು ತಣಿಸಿದರೂ ಇಂದ್ರಿಯಗಳು ತಣಿಯುವುದಿಲ್ಲ ಅಂತ. ಏನ ಸಂಭಾವ್ಯಮಾನೇನ, ಇಂದ್ರಿಯವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಹೊರಟಾಗ ಅಂಧತಮ ಪ್ರಪನ್ನ,
ದಟ್ಟವಾದ ಅಜ್ಞಾನವನ್ನು ಕತ್ತಲೆಯನ್ನು ನಾನು ಹೊಂದಿದ್ದೇನೆ. ತಸ್ಯ ತ್ವಂ ತಮಸೋಂಧಸ್ಯ ದುಷ್ಪಾರಸ್ಯ ಅದ್ಯ ಪಾರಗಃ ಸಚ್ಚಕ್ಷುರ್ಜನ್ಮನಾಮಂತೆ ಲಬ್ಧಂ ಮೇ ತ್ವದನುಗ್ರಹಾತ್. ಅಂಧಸ್ಯ ತಮಸಃ ದುಷ್ಪಾರಸ್ಯ, ತಡೆಯಿರದ ಅಜ್ಞಾನವನ್ನು ದಾಟಿ ಜ್ಞಾನದ ಕಡೆಗೆ ಹೋಗಬೇಕು ಅಂತ ಅಂದುಕೊಂಡಿದ್ದೇನೆ. ಆ ಉದ್ದೇಶ ಸಂಕಲ್ಪ ಬಂದದ್ದು ನಿನ್ನ ಅನುಗ್ರಹದಿಂದ. ನಾನು ದೇವರ ದಾರಿಯಲ್ಲಿ ಹೋಗಬೇಕು ಅನ್ನುವ ಸಂಕಲ್ಪ ಕೂಡ ದೇವರ ಅನುಗ್ರಹದಿಂದ ಬರಬೇಕಲ್ವೇ? ಈಗ ಅದು ನನಗೆ ಬಂದಿದೆ ನಿನ್ನ ಅನುಗ್ರಹದಿಂದ. ತ್ವದನುಗ್ರಹಾತ್ ಯ ಆದ್ಯೋ ಭಗವಾನ್ ಪುಂಸಾಂ ಈಶ್ವರೋ ವೈ ಭವಾನ್ ಕಿಲ ತಮಸಾಂಧಸ್ಯ ಲೋಕಸ್ಯ ಚಕ್ಷುಃ ಸೂರ್ಯ ಇವೋದಿತಃ. ದೇವರ ಅನುಗ್ರಹದಿಂದ, ನಿನ್ನ ಅನುಗ್ರಹದಿಂದ ಲೋಕಸ್ಯ ತಮಸಾ ಅಂಧಸ್ಯ, ಅಜ್ಞಾನದಿಂದ ಕುರುಡಾಗಿರುವವರಿಗೆ ಸೂರ್ಯನಂತೆ ನೀನು ಬಂದಿರುವೆ. ಅಥಮೇ ದೇವ ಸಮ್ಮೋಹಂ ಅಪಾಕ್ರಷ್ಟುಂ ತ್ವಮರ್ಹಸಿ ಯೋವಗ್ರಹ ಅಹಂ ಮಮೇತಿ ಏತಸ್ಮಿನ್ ಯೋಜಿತಸ್ತ್ವಯ. ನನ್ನ ಸಮೂಹವನ್ನು ನೀನು ಸೆಳೆದು ಹಾಕಬೇಕು. ಅಹಂ ಮಮ, ನಾನು ನನ್ನದು ಅನ್ನುವ ಅವಗ್ರಹ, ಅಜ್ಞಾನ ಗಾಢವಾಗಿ ಕೂತಿದೆ, ಅದನ್ನು ನೀನು ಬಿಡಿಸಬೇಕು. ತಂತ್ವಾ ಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರ ತರೋ ಕುಠಾರಾತ್ ಜಿಜ್ಞಾಸಯಾ ಪ್ರಕೃತೆ ಪೂರುಷಸ್ಯ ನಮಾಮಿ ಸದ್ಧರ್ಮ ವಿದಾಂ ವರಿಷ್ಠಂ. ತಂತ್ವಾ ಗತಾಹಂ, ಓ ಕಪಿಲ ಋಷಿಯೇ, ನಿನ್ನನ್ನು ಮೊರೆ ಹೊಕ್ಕಿದ್ದೇನೆ. ನೀನು ಸ್ವಭೃತ್ಯ ಸಂಸಾರ ತರೋಃ ಕುಠಾರಂ, ನಿನ್ನನ್ನು ಸೇವಿಸುವವರ ಸಂಸಾರವೆಂಬ ಮರದ ಬುಡವನ್ನು ಕತ್ತರಿಸಿ ಹಾಕುವ ಕೊಡಲಿ ನೀನು. ಜಿಜ್ಞಾಸೆಯ ಪ್ರಕೃತೆ ಪುರುಷಸ್ಯ, ಪ್ರಕೃತಿಯ ಪುರುಷನ ಜಿಜ್ಞಾಸೆಯಿಂದ ನಿನ್ನ ಬಳಿ ಬಂದಿದ್ದೇನೆ. ಅಂತಹ ಸದ್ಧರ್ಮವಿದಾಂ, ನಿರ್ದುಷ್ಟವಾದ ಧರ್ಮವನ್ನು ತಿಳಿದಿರುವವರಲ್ಲಿ ವರಿಷ್ಠಂ ಅಗ್ರಗಣ್ಯನಾದ ನಿನಗೆ ನಮಾಮಿ ನಮಸ್ಕರಿಸುತ್ತೇನೆ. ಈ ಶ್ಲೋಕ ಏನು ಸಮಸ್ಯೆ ಇಲ್ಲ, ಸರಳವಾಗಿ ಅರ್ಥ ಆಗತ್ತೆ. ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ ಇಲ್ಲಿ. ಜಿಜ್ಞಾಸೆಯ ಪ್ರಕೃತೆ ಪುರುಷಸ್ಯ ಅಂತ, ಪ್ರಕೃತಿಯ ಮತ್ತು ಪುರುಷನ ತತ್ವವನ್ನು ತಿಳಿಯುವ ಬಯಕೆಯಿಂದ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಒಂದು ನೋಟಿದೆ. ನಮಗೆ ಇದನ್ನು ಕೇಳಿದ ಕೂಡಲೇ ಇದು ಸಾಂಖ್ಯರ ತತ್ವವನ್ನು ಕುರಿತಾದದ್ದು. ಸಾಂಖ್ಯರು ಕೂಡ ಅಂದರೆ ನಿರೀಶ್ವರ ಸಾಂಖ್ಯರು, ದೇವರನ್ನು ಒಪ್ಪದವರು. ಅವರು ಅಗ್ನಾಸ್ಟಿಕ್ ಅಥವಾ ಏಥಿಸ್ಟ್ ಅಥವಾ ನಿಹಿಲಿಸ್ಟ್ಸ್. ದೇವರನ್ನು ಒಪ್ಪದವರು, ಪ್ರಕೃತಿ ಮತ್ತು ಪುರುಷನನ್ನು ಮಾತ್ರ ಒಪ್ಪುವವರು ಸಾಂಖ್ಯರು. ಅವರ ಮತವನ್ನೇ ಇಲ್ಲಿ ಹೇಳ್ತಾ ಇರೋದು ಅಂತ ಅನ್ನಿಸಿಬಿಡುತ್ತೆ. ಅದಕ್ಕೆ ಆಚಾರ್ಯರು ಹೇಳಿದರು, ಪ್ರಕೃತಿ ಮತ್ತು ಪುರುಷ ಇದನ್ನು ನೀವು ತಪ್ಪರ್ಥ ಮಾಡಿಕೊಂಡಿದ್ದೀರಾ. ಪ್ರಕೃತಿ ಮತ್ತು ಪುರುಷ ಶಬ್ದಕ್ಕೆ ಒಳ್ಳೆಯ ಅರ್ಥವನ್ನು ನಾನು ಹೇಳ್ತೇನೆ ಎಂದರು. ಯಾವುದರಿಂದ ಹೇಳೋದು? ದತ್ತಾತ್ರೇಯ ಯೋಗ ಅಂತ ಒಂದು ಗ್ರಂಥ. ಅಲ್ಲಿ ನಾರಾಯಣ ಬ್ರಹ್ಮವಾಯು ವೀಂದ್ರಶೇಷೌ ಹರಸ್ತಥಾ ಕಾಮ ಶಕ್ರಗುರು ದಕ್ಷ ಮನ್ವಾದ್ಯ ಭಾಸ್ಕರಾದಯ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಶಬ್ದಿತಾ. ನಾರಾಯಣ, ಬ್ರಹ್ಮದೇವ ಮುಖ್ಯಪ್ರಾಣ, ಗರುಡ, ಶೇಷ, ರುದ್ರ, ಕಾಮ, ಇಂದ್ರ, ಬೃಹಸ್ಪತಿ, ದಕ್ಷ ಪ್ರಜಾಪತಿ, ಮನು ಮತ್ತು ಭಾಸ್ಕರಾದಯ, ಸೂರ್ಯ ಚಂದ್ರ ಮೊದಲಾದವರು ಎಲ್ಲರನ್ನೂ ಪುರುಷ ಅಂತ ಕರೀತಾರೆ. ತತ್ಪತ್ನ್ಯೋ ಬಂಧಶಕ್ತಿಶ್ಚ ಸ್ತ್ರೀಯಸ್ಸರ್ವಾಸ್ತಥಾ ಜಡಂ ಕ್ರಮಾತ್ ಪ್ರಕೃತಿ ಶಬ್ದೋಕ್ತಾ ತಜ್ಞಾನಾತ್ ವಿಪ್ರಮುಚ್ಯತೆ. ಇವರೆಲ್ಲರ ಹೆಂಡಿರು. ನಾರಾಯಣನ ಹೆಂಡತಿ ಲಕ್ಷ್ಮಿ, ಬ್ರಹ್ಮವಾಯುಗಳ ಹೆಂಡತಿಯರು
ಸರಸ್ವತಿ ಭಾರತೀಯರು, ಹಾಗೆ ಸುಪರ್ಣಿ ಮತ್ತು ವಾರುಣಿ ಪಾರ್ವತಿಯರು, ರತಿ ಶಚಿ ತಾರೆಯರು, ದಕ್ಷ ಪ್ರಜಾಪತಿಯ ಹೆಂಡತಿ, ಮನುವಿನ ಹೆಂಡತಿ ಶತರೂಪೆ, ಇಂದ್ರ ಇದು ಸೂರ್ಯನ ಹೆಂಡತಿ ಸಂಜ್ಞಾ, ಚಂದ್ರನ ಹೆಂಡತಿ ರೋಹಿಣಿ, ಇವರೆಲ್ಲರನ್ನೂ ಪ್ರಕೃತಿ ಅಂತ ಕರೀತಾರೆ. ಇದು ಗುಟ್ಟಾದ ಪರಿಭಾಷೆ, ಟೆಕ್ನಿಕಲ್ ಟರ್ಮ್. ಪುರುಷ ಅಂತಂದರೆ ದೇವತೆಗಳನ್ನು ತೆಗೆದುಕೊಳ್ಬೇಕು, ಇಂದ್ರಾದಿ ದೇವತೆಗಳು, ಅವರ ಹೆಂಡಿರನ್ನೆಲ್ಲ ಪ್ರಕೃತಿ ಅಂತ. ಅದರಿಂದಾಗಿ ಪುರುಷ ಮತ್ತು ಪ್ರಕೃತಿ ಅಂತ ಅನ್ನೋದು ದೇವತಾ ಮೀಮಾಂಸೆಯೇ ಎಂದರು ಆಚಾರ್ಯರು. ಪುರುಷ ಮತ್ತು ಪ್ರಕೃತಿ ಅಂತಂದರೆ ಸಾಂಖ್ಯರು ಹೇಳುವಂತಹ ಪುರುಷ ಪ್ರಕೃತಿ ಅಂತ ಅಲ್ಲ. ಸಾಂಖ್ಯರು ಏನು ಹೇಳ್ತಾರೆ ಗೊತ್ತಾ? ಪುರುಷ ಏನನ್ನೂ ಮಾಡುವುದಿಲ್ಲ, ಪ್ರಕೃತಿ ಕರ್ತೃ, ಪ್ರಕೃತಿಯೇ ಎಲ್ಲವನ್ನ ಮಾಡೋದು. ನಾನು ಪ್ರಕೃತಿಯಿಂದ ಬಿಡುಗಡೆಗೊಳ್ಳಬೇಕು ಅನ್ನುವ ಪುರುಷನ ಬಯಕೆಯೂ ಪ್ರಕೃತಿಯ ಯೋಚನೆ ಎಂದರು. ಇಷ್ಟು ಭೀಕರ ಅವರ ವಾದ. ಒಂದು ವೇದಾಂತದ ವಿದ್ವತ್ ಪ್ರಪಂಚದಲ್ಲಿ ಒಂದು ತಮಾಷೆ ಇದೆ. ಎಲ್ಲಿಯಾದರೂ ಒಬ್ಬ ಹೆಣ್ಪೆಕ್ಕಡ ಗಂಡ ಇದ್ದರೆ, ಓ ಇದು ಸಾಂಖ್ಯ ಮತ ನಡೆಯುವ ಮನೆ ಅಂತ ತಮಾಷೆ ಒಂದು. ಇಲ್ಲಿ ಹೆಂಡತಿಯದ್ದೇ ಪೂರ್ತಿ ಮಾತು ಪ್ರಕೃತಿ, ಪ್ರಕೃತಿ ಕರ್ತೃ, ಪುರುಷಸ್ತು ಪುಷ್ಕರ ಫಲಾಶವನ್ ನಿರ್ಲೇಪ. ಪುರುಷನೋ ತಾವರೆಯ ಎಲೆಯಂತೆ ಏನನ್ನೂ ಅಂಟಿಸಿಕೊಳ್ಳುವುದಿಲ್ಲ ಅಂತ. ಹಾಗೆ ನಿಮಗೊಂದು ತಮಾಷೆ, ಅದ್ವೈತ ಸಿದ್ಧಾಂತವನ್ನು ಅನುಸರಿಸುವವರಲ್ಲಿ ಶಿವಶಕ್ತಿ ಅಂತ, ಇಲ್ಲಿ ಶಕ್ತಿಪೀಠ ಅಂತಂದರೆ ಹೆಣ್ಣು ಜೋರು, ಗಂಡು ಕಡಿಮೆ. ಶಿವಪೀಠ ಅಂತಂದರೆ ಏನೂ ಇಲ್ಲ ಅಂತ, ಹೆಂಡತಿಯದ್ದು ಏನು ಕೆಲಸ ಆಗೋದಿಲ್ಲ. ಅವರ ಆ ರೀತಿ ಅಂದರೆ ಅವರವರ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಒಂದು ಪರಿಸ್ಥಿತಿಯನ್ನು ಹೇಗೆ ಅರ್ಥೈಸ್ತಾರೆ ಅಂತ. ಅದರಿಂದ ಪ್ರಕೃತಿ ಮತ್ತು ಪುರುಷ ಅಂತ ಹೇಳಿದರೆ ಸಾಂಖ್ಯರು ಹೇಳುವ ಪ್ರಕೃತಿ ಮತ್ತು ಪುರುಷ ಅಲ್ಲ. ಅಲ್ಲಿ ಪುರುಷ ಅಂದರೆ ಜೀವ, ಪ್ರಕೃತಿ ಅಂತಂದರೆ ಜಡ ಪ್ರಕೃತಿ. ಆದರೆ ಇಲ್ಲಿ ಪ್ರಕೃತಿ ಅಂದರೆ ಎರಡು, ಒಂದು ಎಲ್ಲ ದೇವತಾ ಸ್ತ್ರೀಯರು ಮತ್ತು ಲಕ್ಷ್ಮೀದೇವಿ, ಮತ್ತು ಪ್ರಕೃತಿ ಅಂದರೆ ಜಡ ಪ್ರಕೃತಿ. ಇಷ್ಟು ಪ್ರಕೃತಿ ಶಬ್ದದಿಂದ ಹೇಳಲ್ಪಡುತ್ತದೆ. ಇನ್ನು ಪುರುಷ ಅಂತಂದರೆ ಎಲ್ಲ ಪುರುಷರು. ಇವರಿಬ್ಬರನ್ನು ನಾನು ತಿಳ್ಕೊಳ್ಬೇಕು ಅಂದರೆ ದೇವತಾ ಮೀಮಾಂಸೆ ಅನ್ನೋದು ಅಡಕವಾಗಿದೆ. ನಿಮಗೆ ಒಂದು ಗೊತ್ತಿರಲಿ, ಭಾರತದ ಹೆಮ್ಮೆಯ ಕೊಡುಗೆ ಜಗತ್ತಿಗೆ ಅಂತ ಹೇಳಿ ನಾವಿವತ್ತು ಪಾತಂಜಲ ಯೋಗವನ್ನು ಹೇಳ್ತೇವೆ. ಪಾತಂಜಲ ಯೋಗ, ಅವರು ಪತಂಜಲಿಗಳು ಏನು ಹೇಳ್ತಾರೋ ಸ್ವಲ್ಪ ಸಂದಿಗ್ಧವೇ. ಪಾತಂಜಲ ಯೋಗದ ಇಂಟರ್ಪ್ರಿಟೇಷನ್ನು ನಾಸ್ತಿಕವಾದ. ಯೋಗ ಅನ್ನೋದು ನಾಸ್ತಿಕ್ಯವನ್ನು ಹೇಳುತ್ತೆ. ದೇವರು ಅಂತ ಒಬ್ಬ ಇದ್ದರೆ ಅವನು ನೆಪ ಮಾತ್ರ ಅಂತ ಹೇಳುತ್ತೆ. ಧ್ಯಾನ ಮಾಡಬೇಕಲ್ಲಪ್ಪ, ಸುಮ್ಮನೆ ಧ್ಯಾನ ಮಾಡು ಅಂದರೆ ಏನು ಮಾಡೋದು? ಒಂದು ನೆಪ ಬೇಕು, ಅದೇ ದೇವರು, ಇದು ಅವ್ರದ್ದು. ಅದರಿಂದಾಗಿ ಪಾತಂಜಲರು ಹೇಳುವಂತಹ ಯೋಗ ಅಲ್ಲ ಇದು, ಪಾತಂಜಲರು ಹೇಳುವಂತಹ ಸಾಂಖ್ಯ ಸಿದ್ಧಾಂತ ಅಲ್ಲ. ಮತ್ತೆ ವೈದಿಕ ಸಾಂಖ್ಯ, ಪ್ರಕೃತಿ ಮತ್ತು ಪುರುಷರು ಇಲ್ಲಿ ಇದ್ದಾರೆ, ಅದನ್ನು ಹೇಳು ನಮಗೆ ಅಂತ. ಇತಿ ಸ್ವಮಾತು ನಿರವದ್ಯಮೀಪ್ಸಿತಂ ನಿಶಮ್ಯ ಪುಂಸಾಂ ಅಪವರ್ಗಚೋದನಂ ಧಿಯಾ ಅಭಿನಂದ್ಯ ಆತ್ಮವತಾಂ ಸತಾಂ ಗತಿ ಬಭಾಷ ಈಶತ್ ಸ್ಮಿತ ಶೋಭಿತಾನನಃ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಇತಿ ಸ್ವಮಾತು, ತನ್ನ ತಾಯಿಯ ಬಯಕೆ, ನಿರವದ್ಯಂ ಈಪ್ಸಿತಂ. ನಿರವದ್ಯಂ ಅಂದರೆ ಒಂದು ಚೂರೂ ದೋಷವಿಲ್ಲದ ಬಯಕೆ. ಈ ಬಯಕೆ ಎಷ್ಟು ಸೊಗಸು! ನಾನು ತತ್ವವನ್ನು ತಿಳಿಯಬೇಕು ಅನ್ನುವ ಬಯಕೆಗಿಂತ ದೊಡ್ಡ ಬಯಕೆ ಬೇಕೇ? ಅದರಲ್ಲಿ ಯಾವ ದೋಷವೂ ಇಲ್ಲ, ಯಾವ ಕಾಮೋಪದ್ರವವೂ ಇಲ್ಲ, ಯಾವ ಸ್ವಾರ್ಥವೂ ಇಲ್ಲ, ದೇಹ ಕೇಂದ್ರಿತವಾದ ಯಾವುದೇ ಸಮಸ್ಯೆಗಳಿಲ್ಲ. ಅದರಿಂದಾಗಿ ನಿರವದ್ಯಂ ಈಪ್ಸಿತಂ.
ಅದು ಎಂತಹದ್ದು? ಪುಂಸಾಂ ಅಪವರ್ಗ ಚೋದನಂ. ಕೇಳುವ ಪುರುಷರಿಗೆ ನಾವು ಕೂಡ ಹೀಗೆ ಮೋಕ್ಷವನ್ನು ಕುರಿತು ಸಾಗಬೇಕು ದೇವಹೂತಿಯ ತರಹ. ದೇವಹೂತಿ ತನ್ನ ದೈಹಿಕವಾದ ಕಾಮಗಳನ್ನು ಒಂದು ಹಂತದಲ್ಲಿ ಹತ್ತಿಕ್ಕಿಕೊಂಡು ಆಮೇಲೆ ಇನ್ನೊಂದು ಹಂತದಲ್ಲಿ ಅನುಭವಿಸಿ ಪೂರ್ಣ ವೈರಾಗ್ಯದ ಕಡೆಗೆ ನಡೆವಂತೆ ನಾವು ಕೂಡ ನಮ್ಮ ದೈಹಿಕವಾದ ಸಮಸ್ಯೆಗಳನ್ನು ಒಂದು ಸ್ವಲ್ಪ ಮಟ್ಟಿಗೆ ತಣಿಸಿಕೊಂಡು ಆಮೇಲೆ ಶಾಸ್ತ್ರದ ದಾರಿಯನ್ನು ಹಿಡಿಯಬೇಕು ಅಂತ ಪ್ರಚೋದನೆ ನೀಡುವಂತಿದೆ. ಧಿಯಾ ಅಭಿನಂದ್ಯ. ತಾಯಿಯ ಮಾತಿಗೆ ಬಹಳ ಖುಷಿಪಟ್ಟ ಅಂತೆ. ಯಾರು? ಕಪಿಲ. ಆತ್ಮವತಾಂ ಸತಾಂ ಗತಿಹಿ ಅಂತಾರೆ. ಅವನಿಗೆ ತಮ್ಮ ಬಗೆಗೆ ತಿಳಿದುಕೊಳ್ಳಲು ಬಯಸುವವರು ಆತ್ಮವಾನ್. ಯಾಕೆಂದರೆ ನಮಗೆ ಏನು ಭೀಕರ ಗೊತ್ತಾ? ನಮ್ಮ ಬಗ್ಗೆ ನಮಗೆ ಆಸಕ್ತಿ ಇಲ್ಲ. ಜಗತ್ತಿನ ಹೊರಗಡೆಯ ಎಲ್ಲ ಸಂಗತಿಗಳ ಬಗ್ಗೆ ನಮಗೆ ಆಸಕ್ತಿ ಉಂಟು. ನಮ್ಮ ಬಗ್ಗೆ ನಮಗೆ ಆಸಕ್ತಿ ಇಲ್ಲ ಅಂದರೆ ಏನು ಭೀಕರ ಅದು? ವೇದಾಂತವನ್ನು ಯಾಕೆ ತಿಳ್ಕೊಳ್ಬೇಕು? ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕಾಗಿ ವೇದಾಂತವನ್ನು ತಿಳ್ಕೊಳ್ಬೇಕು. ಇಲ್ಲಾಂದರೆ ನಮಗೆ ನಾವೇ ಅರ್ಥ ಆಗೋದಿಲ್ಲ. ಆದ್ದರಿಂದ ಆತ್ಮವತಾಂ ಸತಾಂ, ತನ್ನನ್ನು ತಾನು ತಿಳಿದುಕೊಳ್ಳಬೇಕು ಎನ್ನುವ ಸಜ್ಜನರಿಗೆ ಗತಿಹಿ, ದಾರಿಯನ್ನು ತೋರುವ, ಗಮ್ಯನಾದ, ಗುರಿಯೂ ಆದ, ದಾರಿಯೂ ಆದ ಕಪಿಲ ಈಶತ್ ಸ್ಮಿತ ಶೋಭಿತಾನನಃ. ಸ್ವಲ್ಪ ಮುಗುಳು ನಕ್ಕ ಅಂತೆ. ಸ್ವಲ್ಪ ಮುಗುಳು ನಗುವ ಮೋರೆಯಿಂದ ಹೇಳಿದ. ದೇವರು ಯಾವಾಗಲೂ ನಗುತ್ತಾ ಇರ್ತಾನೆ. ನಾವ್ಯಾಕೆ ಸೀರಿಯಸ್ ಆಗಿರಬೇಕು? ಹುಬ್ಬು ಗಂಟಿಕ್ಕೊಂಡು ಪಾಠ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತಂದರೆ ಯಾರೂ ಬರಲೇಬಾರದು, ಹೋಗ್ಬಿಡ್ಬೇಕು. ಹಾಗಿಲ್ಲ. ದೇವರು ಮುಗುಳು ನಗೆಯಿಂದ ಎಲ್ಲರನ್ನ ಸ್ವಾಗತಿಸ್ತಾನೆ. ದೇವರ ನಗೆಯನ್ನೇ ಅನುಸಂಧಾನ ಮಾಡಬೇಕು. ಭಗವಾನುವಾಚ ಯೋಗ ಆಧ್ಯಾತ್ಮಿಕ ಪುಂಸಾಂ ಮತೋ ನಿಶ್ರೇಯಸಾಯ ಮೇ ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಯೋಗ ಆಧ್ಯಾತ್ಮಿಕ ಪುಂಸಾಂ, ಈ ಮೋಕ್ಷ ಅದನ್ನು ನಿಶ್ರೇಯಸ್ ಅಂತ ಕರೀತಾರೆ, ಅಥವಾ ಶ್ರೇಯಸ್ ಅಂತಲೂ ಕರೀತಾರೆ. ಪ್ರೇಯಸ್ ಅಂತಂದರೆ ಲೌಕಿಕವಾದ ಬಯಕೆಗಳು, ಲೌಕಿಕವಾದ ಸುಖ. ಶ್ರೇಯಸ್ ಅಂದರೆ ಆತ್ಮಿಕವಾದ ಸುಖ. ನಿಶ್ರೇಯಸ್ ಅಂತಂದರೆ ಮೋಕ್ಷ ಸುಖ. ನಿಶ್ರೇಯಸಾಯ, ಸಜ್ಜನರ ನಿಶ್ರೇಯಸಾಯ ಮೋಕ್ಷಕ್ಕೆ ಇರುವ ಒಂದೇ ಒಂದು ಉಪಾಯ ಅಂದರೆ ಯೋಗ. ಈ ಸಾಂಖ್ಯ ಯೋಗ ಅದೊಂದೇ ಆಧ್ಯಾತ್ಮಿಕ, ಆತ್ಮಕ್ಕೆ ಸಂಬಂಧಪಟ್ಟದ್ದು. ಪರಮಾತ್ಮಾದಿಕಂ ದೇಹೇ ಯದಧ್ಯಾತ್ಮಂ ತದೀರಿತಂ ಇತಿ ಚ. ಪರಮಾತ್ಮಾದಿಕಂ ದೇಹೆ, ದೇಹದ ಒಳಗಡೆ ಇರುವ ತತ್ವಾಭಿಮಾನಿ ದೇವತೆಗಳು ಮತ್ತು ಪರಮಾತ್ಮ, ಇವರೆಲ್ಲರನ್ನೂ ಅಧ್ಯಾತ್ಮ ಅಂತ ಕರೀತಾರೆ. ಆತ್ಮ ಅಂತಂದರೆ ದೇಹ, ದೇಹದಲ್ಲಿ ಅಧಿಕಾರದಿಂದ ಕೂಡಿರುವವರು ಅಧ್ಯಾತ್ಮರು. ಆ ಅಧ್ಯಾತ್ಮರಿಗೆ ಸಂಬಂಧಪಟ್ಟದ್ದು ಆಧ್ಯಾತ್ಮಿಕ. ಅದನ್ನು ಹೇಳಿದ್ರು ಪರಮಾತ್ಮಾದಿಕಂ ದೇಹೇ ಯದಧ್ಯಾತ್ಮಂ ತದೀರಿತಂ ಇತಿ ಚ. ಯೋಗ ಆಧ್ಯಾತ್ಮಿಕ ಅಂತಂದರೆ ದೇಹದ ಒಳಗಡೆ ಇರುವ ತತ್ವಾಭಿಮಾನ, ದೇಹದ ಒಳಗಡೆ ಇರುವಂತಹ ಕೆಲಸಗಳು, ದೇಹದ ಒಳಗಡೆ ಇವನ ಯೋಚನೆಯ ಪಾಲೆಷ್ಟು, ಇವುಗಳನ್ನೆಲ್ಲ ತಿಳಿಸುವಂತಹ ಶಾಸ್ತ್ರ ಆಧ್ಯಾತ್ಮಿಕ ಯೋಗ. ಇದನ್ನು ತಿಳಿದರೆ ನಿಶ್ರೇಯಸಾಯ ಮೋಕ್ಷ ಆಗ್ತದೆ. ಅತ್ಯಂತೋಪರತಿರ್ಯತ್ರ ದುಃಖಸ್ಯ ಚ ಸುಖಸ್ಯ ಚ. ಇದನ್ನು ತಿಳಿದುಕೊಂಡ್ರೆ ಸುಖವೂ ದುಃಖವೂ ಇಲ್ಲ ಆಗತ್ತೆ. ಮತ್ತೆ ಸಮಸ್ಯೆ ಆಯ್ತಲ್ಲ ನೋಡಿ. ಸುಖವೂ ಇಲ್ಲದ ದುಃಖವೂ ಇಲ್ಲದ ಪರಿಸ್ಥಿತಿ ಅಂತಂದರೆ ಅದಕ್ಕಿಂತ ಸಂಸಾರವೇ ಎಷ್ಟೋ ಬೇಕು. ನಮಗಿಲ್ಲಿ ದುಃಖ ಇರಬಹುದು, ಆದರೆ ಸುಖವೂ ಇದೆಯಾ? ನೀವು ಹೇಳುವ ರೀತಿಯಲ್ಲಿ ದುಃಖವೂ ಇಲ್ಲ, ಸುಖವೂ ಇಲ್ಲ. ಏನು ಪ್ರಯೋಜನ? ನಾವು ಆತ್ಮನಾಶ ಮಾಡಿಕೊಳ್ಳಿಕ್ಕೆ ಹೊರಡ್ತಾ ಇದ್ದೇವೆ ವೇದಾಂತದ ಹಾದಿ ಹಿಡಿದು ಅಂತ ಬಹಳ ಜನರಿಗೆ ಅನ್ನಿಸುತ್ತೆ. ಯಾಕೆಂದರೆ ಸುಖವೂ ಇಲ್ಲ ದುಃಖವೂ ಇಲ್ಲ ಅಂದರೆ ಅಂತಹದ್ದು ಯಾಕೆ ಬೇಕು? ನಮ್ಮ ಮೂಲಭೂತವಾದ ಪ್ರವೃತ್ತಿ ಇರೋದು ಸುಖದಲ್ಲಿ.
ಏನೂ ಇಲ್ಲದಂತಾಗುವುದಲ್ಲ. ಶೂನ್ಯ ಭಾವಕ್ಕಾಗಿ ಪ್ರಯತ್ನ ಪಡೋದಲ್ವೇ ಅಲ್ಲ, ಸುಖಕ್ಕಾಗಿಯೇ ಎಲ್ಲರ ಮೂಲಭೂತವಾದ ಪ್ರವೃತ್ತಿ. ಅದೇ ಇಲ್ಲ ಅಂತ ಹೇಳ್ತಾ ಇದೆ ನಿಮ್ಮ ಶಾಸ್ತ್ರ. ಯಾಕೆಂದರೆ ಅಲ್ಲಿದೆ ನೋಡಿ, ಅತ್ಯಂತೋಪರತಿರಿಯತ್ರ ದುಃಖಸ್ಯ ಚ ಸುಖಸ್ಯ ಚ. ಸುಖ ಮತ್ತು ದುಃಖ ಎರಡೂ ಇಲ್ಲ ಆಗಿಬಿಡತ್ತೆ ಈ ಶಾಸ್ತ್ರವನ್ನು ಅನುಸರಿಸಿದರೆ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಸುಖಂ ಶರೀರ ಭೋಗ್ಯಂ ಸ್ಯಾತ್ ದುಃಖಂ ಸರ್ವಂ ತಥೈವ ಚ ಮುಕ್ತೌ ವಿಲಯಮಾಯಾತಿ ನಿತ್ಯಾನಂದಸ್ತು ಭುಜ್ಯತೆ ಅಂತ. ಯೋಗ ಆಧ್ಯಾತ್ಮಿಕ ಪುಂಸಾಂ ಸುಖಸ್ಯ ಅತ್ಯಂತೋಪರತಿ. ಸುಖ ಇಲ್ಲ ಆಗೋದು ಅಂದ್ರೇನು? ದೈಹಿಕವಾದ ಸುಖ ಇಲ್ಲ ಆಗೋದು ಅಂತ ಅರ್ಥ ಅಷ್ಟೇ. ಯಾಕೆಂದರೆ ದೈಹಿಕವಾದ ಸುಖಕ್ಕೆ ಮಿತಿ ಇದೆ. ಈ ಸುಖ ಅನ್ನೋದು ದುಃಖದಿಂದ ಕೂಡಿದೆ. ಅದರಿಂದಾಗಿ ಕಪಿಲ ಹೇಳ್ತಾನೆ, ಸುಖವನ್ನು ಇಲ್ಲ ಅಂತ ಮಾಡುತ್ತೆ. ಹೌದು, ಸುಖವನ್ನು ಇಲ್ಲ ಅಂತ ಮಾಡುತ್ತೆ. ಇನ್ನು ಸುಖಸ್ಯ ಚ ದುಃಖಸ್ಯ ಅಂದರೆ ಎರಡು: ಆತ್ಮಿಕವಾದ ದುಃಖ, ಶಾರೀರಿಕವಾದ ದುಃಖ, ಮಾನಸಿಕವಾದ ದುಃಖ. ಈ ಮೂರೂ ದುಃಖಗಳು ಇಲ್ಲ ಅಂತ ಆಗುತ್ತೆ. ದುಃಖ ಅಂದರೆ ಎಲ್ಲವನ್ನೂ ತೆಗೆದುಕೊಳ್ಬೇಕು. ಸುಖ ಅಂತಂದರೆ ದೈಹಿಕವಾದ ಸುಖ ಇಲ್ಲ ಆಗತ್ತೆ ಅಷ್ಟೇ. ಮುಕ್ತಿಯಲ್ಲಿ ಸ್ವರೂಪಾನಂದದ ಭೋಗ ಅಲ್ವೇ ಇರೋದು, ದೈಹಿಕವಾದ ಭೋಗ ಇರೋಲ್ಲ. ದೇಹ ಇಲ್ಲದೆ ಭೋಗಿಸ್ಲಿಕ್ಕೆ ಬರುತ್ತಾ? ಬರುತ್ತೆ. ನಮ್ಮ ಅನುಭವಕ್ಕೆ ಬರುತ್ತಾ? ಬಂದಿದೆ. ಎಲ್ಲಿ? ಗಾಢವಾದ ನಿದ್ರೆಯಲ್ಲಿ. ನೋಡಿ, ಅಲ್ಲಿ ನಿಮಗೆ ದೇಹದ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ, ಆದರೆ ಸುಖ ಆಗುವಲ್ವಾ? ಅದಕ್ಕೆ ಈ ಅಭಿಪ್ರಾಯ ಇಟ್ಟುಕೊಂಡು ಪರಮಾತ್ಮ ಹೇಳಿದ್ದು, ಅತ್ಯಂತೋಪರತಿರಿಯತ್ರ ದುಃಖಸ್ಯ ಚ ಸುಖಸ್ಯ ಚ. ಆ ಶುದ್ಧವಾದ ಆನಂದವನ್ನು ಉಂಟು ಮಾಡುವಂಥದ್ದು ಈ ಸಾಂಖ್ಯಶಾಸ್ತ್ರ. ತಮಿಮಂತೆ ಪ್ರವಕ್ಷ್ಯಾಮಿ ಯಮವೋಚಂ ಪುರಾನಘೇ ಋಷೀಣಾಂ ಶ್ರೋತುಕಾಮಾನಾಂ ಯೋಗಂ ಉರ್ವಂಗ ನೈಪುಣಂ ಶುಭಾನನೇ ಅನಘೇ ಪಾಪವಿಲ್ಲದವಳೇ. ಇದನ್ನು ಈ ಹಿಂದೆಯೂ ನಾನು ಹೇಳಿದ್ದೆ. ಇದೇ ಮೊದಲ ಬಾರಿ ಆವಿಷ್ಕರಿಸ್ತಾ ಇರೋದಲ್ಲ. ನಥಿಂಗ್ ಈಸ್ ನ್ಯೂ. ಯಾವುದೂ ಮೊದಲಲ್ಲ, ಎಲ್ಲವೂ ಹಳೆಯದೆ. ಋಷೀಣಾಂ ಶ್ರೋತುಕಾಮಾನಾಂ, ಅನೇಕ ಜನ ಋಷಿಗಳು ಕೇಳಬೇಕು ಅಂತ ಬಯಸಿದಾಗ ನಾನು ಹೇಳಿದ್ದೇನೆ. ಈಗ ನಿನಗೂ ಹೇಳ್ತಾ ಇದ್ದೇನೆ. ನಿನಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀನು ಅನಘೆ, ಜ್ಞಾನ ಪ್ರತಿಬಂಧಕವಾದ ಪಾಪವನ್ನು ಕಳೆದುಕೊಂಡಿದ್ದೆ. ಆದ್ದರಿಂದ ಪಾಪ ಅಂದ್ರೇನೆ ಜ್ಞಾನ ಪ್ರತಿಬಂಧಕ ಅಂತ. ಒಬ್ಬನಿಗೆ ಜ್ಞಾನ ಬಂದಿದೆ, ಜ್ಞಾನ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾನೆ ಅಂತಂದರೆ ಅವನ ಪಾಪಗಳು ಕಡಿಮೆ ಇವೆ ಅಂತ ಅರ್ಥ. ಅವನ ಪಾಪ ಕಡಿಮೆ ಇಲ್ಲದಿರುತ್ತಿದ್ದರೆ ಜ್ಞಾನದ ದಾರಿಗೆ ಅವನು ಬರೋಲ್ಲ. ಜಗತ್ತಿನಲ್ಲಿ ಮಹಾಪಾತಕ, ಉಪಪಾತಕ ಅಂತೆಲ್ಲ ಉಂಟು. ಪಂಚಮಹಾಪಾತಕಗಳುಂಟು, ಉಪಪಾತಕಗಳುಂಟು. ಅದೆಲ್ಲ ಎಲ್ಲರಿಗೂ ಗೊತ್ತೇ ಇದೆ. ಬ್ರಹ್ಮಹತ್ಯ, ಗುರುದಾರಗಮನ, ಬಂಗಾರವನ್ನು ಕದಿಯೋದು, ಸ್ವರ್ಣಸ್ಥೇಯ, ಸುರಾಪಾನ, ಇವೆಲ್ಲ ಪಂಚಮಹಾಪಾತಕಗಳು ಅಂತ. ಆ ಪಂಚಮಹಾಪಾತಕಗಳು ಯಾಕೆ ಪಾತಕ? ಯಾಕದು ಅಂದರೆ, ಅದನ್ನೆಲ್ಲ ಮಾಡ್ತಾ ಇದ್ದರೆ ಜ್ಞಾನದಿಂದ ದೂರ ಸರಿದು ಬಿಡುತ್ತೆ ನಮ್ಮ ಮನಸ್ಸು. ಅದರಿಂದಾಗ ಅದನ್ನೆಲ್ಲ ಮಾಡಬಾರದು. ಈ ಹಿನ್ನೆಲೆಯಲ್ಲಿ ಹೇಳ್ತಾರೆ, ನಾನು ಹಿಂದೆ ಕೇಳಲು ಬಯಸುವ ಎಲ್ಲ ಋಷಿಗಳಿಗೆ ಹೇಳಿದ್ದೇನೆ, ನಿನಗೂ ಹೇಳ್ತಾ ಇದ್ದೇನೆ. ಯಾಕೆಂದರೆ ಅನಘೆ, ಜ್ಞಾನ ಪ್ರತಿಬಂಧಕವಾದ ಪಾಪ ಇಲ್ಲದೆ ಇರೋದರಿಂದ. ಪಾಪ ಅನ್ನೋದು
ಜ್ಞಾನ ಪ್ರತಿಬಂಧಕವಾಗಿರೋದ್ರಿಂದಲೇ ಅದನ್ನು ಮಾಡಬಾರದು ಅಂತ. ಪುಣ್ಯ ಜ್ಞಾನ ಪ್ರತಿಬಂಧಕವಾಗಿರೋಲ್ಲ. ಜ್ಞಾನ ಬರ್ತಾ ಇರುತ್ತೆ. ಜ್ಞಾನವನ್ನು ನಾವು ಗಳಿಸ್ತಾ ಆತ್ಮಿಕ ಅನುಭವಕ್ಕೆ ಸ್ಪರ್ಶ ಆಗ್ತಾ ಇದ್ದರೆ ಓ ನಮ್ಮಲ್ಲಿ ಪುಣ್ಯ ಇದೆ ಅಂತ. ಇದೇ ಅಂತಿಮವಾದ ನಿರ್ವಚನ. ಅದರ ಬಗ್ಗೆ ಹೇಳ್ತಾ ಚೇತಃಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ ಗುಣೇಶು ಸಕ್ತಂ ಬಂಧಾಯ ತೇಶ್ವಸಕ್ತಂ ಹಿ ಮುಕ್ತಯೇ. ಚೇತಃಖಲು ಅಸ್ಯ ಬಂಧಾಯ, ಮನಸ್ಸು ಬಂಧಕ್ಕೂ ಕಾರಣ, ಮುಕ್ತಿಗೂ ಕಾರಣ. ಗುಣೇಶು ಸಕ್ತಂ ಬಂಧಾಯ, ಸತ್ವರಜಸ್ತಮೋ ಗುಣಗಳಲ್ಲಿ ಆಸಕ್ತವಾದರೆ ಅಥವಾ ಅವುಗಳನ್ನು ಹೊಂದಿರುವ ವಿಷಯದಲ್ಲಿ ಆಸಕ್ತವಾದರೆ ಬಂಧನ, ಅಲ್ಲಿ ಆಸಕ್ತವಾಗದೇ ಇದ್ದರೆ ಮುಕ್ತಿ. ಅಂದರೆ ದಾರಿ ಇಂತ. ಈಗ ಹೊರಗಡೆಯ ಸಂಗತಿಗಳನ್ನು ವಿಪರೀತ ತಲೆಗೆ ಹಚ್ಚಿಕೊಂಡ್ರೆ ಕಷ್ಟ. ಒಂದು ಹಂತದಲ್ಲಿ ಈ ಜ್ಯೋತಿಷ್ಶಾಸ್ತ್ರ ಮೊದಲಾದವುಗಳೆಲ್ಲ, ವಿಶೇಷತಃ ಫಲಜ್ಯೋತಿಷ ಮೊದಲಾದವುಗಳೆಲ್ಲ ಬೇರೆಯವ್ರ ತಲೆಬಿಸಿಗಳನ್ನೆಲ್ಲ ಇವ್ರು ನೋಡ್ಕೊಳ್ಳೋದು ಅವಸ್ಥೆ. ಅದರಲ್ಲಿ ಮನುಷ್ಯನ ಸ್ವಭಾವ ಹೇಗಿರುತ್ತೆ, ಯಾವ ಗ್ರಹ ಅನ್ನೋದು ಯಾವ ತರಹದ ಸೂಚನೆ ಕೊಡುತ್ತೆ. ಒಂದು ಹಂತದಲ್ಲಿ ಇದೆಲ್ಲವೂ ಮನಸ್ಸು ಅಂತನ್ನೋದು ವಿಪರೀತ ಅದರಲ್ಲಿ ಮಗ್ನವಾಗಿ ಬಿಡುತ್ತೆ. ಈ ನಮ್ಮ ಮನಸ್ಸಿನ ಡಾಕ್ಟ್ರು ಈ ಸೈಕಾಲಜಿ ಓದಿ ಡಾಕ್ಟರ್ ಆಗಿರ್ತಾರೆ, ಸೈಕಿಯಾಟ್ರಿಸ್ಟ್ಸ್. ಅವರದ್ದು ಅಷ್ಟೇ ಅದೇ ಸಮಸ್ಯೆ. ಜಗತ್ತಿನ ಜನರಿಗೆ ಯಾವುದೆಲ್ಲ ಸಮಸ್ಯೆ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಬ್ಬರು ಮನೋವೈದ್ಯರು ಎದುರಾದರೆ, ನಾವೆಲ್ಲ ಎದುರಾದರೆ ಕೇಳ್ತೀವಂತೆ. ಒಂದು ಜೋಕು ಡಾಕ್ಟರ್ ಬಗ್ಗೆ, ಒಂದು ಆಂಗ್ಲದಲ್ಲಿ ಇರುವಂತಹ ಜೋಕು. ಅದು ಹೀಗಿದೆ: ನಾವ್ಯಾರಾದರೂ ಎದುರಾದರೆ ನಾನು ಆರಾಮಾಗಿದ್ದೇನೆ, ನೀವು ಆರಾಮಾಗಿದ್ದೀರಾ ಅಂತ ಕೇಳ್ತೀವಂತೆ. ಅದೇ ಇಬ್ಬರು ಸೈಕಿಯಾಟ್ರಿಸ್ಟ್ಗಳು ಎದುರಾದರೆ ನೀನು ಆರಾಮಾಗಿದ್ದೀಯಾ, ನಾನು ಆರಾಮಾಗಿದ್ದೀನಾ ಅಂತ ಕೇಳ್ತಾರಂತೆ. ನಿನ್ನ ಮುಖದಲ್ಲಿ ನೀನು ಆರಾಮಾಗಿದ್ದೀ ಅಂತ ತೋರ್ತಾ ಇದೆ, ನನ್ನ ಮುಖದಲ್ಲಿ ಆರಾಮಾಗಿರುವ ಸೂಚನೆ ಇದೆಯಾ, ನಿನಗೆ ಗೊತ್ತಾಗತ್ತಾ ಅಂತ ಕೇಳ್ತಾರಂಥವ್ರು. ಒಂದು ತಮಾಷೆ ಸೈಕಿಯಾಟ್ರಿಸ್ಟ್ಗಳ ಬಗ್ಗೆ. ಅದರಿಂದ ಗುಣೇಶು ಸಕ್ತಂ ಬಂಧಾಯ, ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಕೂಡಿರುವ ಈ ಪ್ರಪಂಚದಲ್ಲಿ ವಿಪರೀತ ಆಸಕ್ತವಾದರೆ ಬಂಧನ. ಇದೇ ಬಿಡುಗಡೆ ಆದರೆ, ನಾನು ಇದನ್ನು ಹೆಚ್ಚು ಹಚ್ಚಿಕೊಳ್ಳುವುದಿಲ್ಲ, ಸುತ್ತಮುತ್ತಲೂ ನಡೆಯುವ ಸಂಗತಿಯನ್ನು ಹೆಚ್ಚು ಹಚ್ಚಿಕೊಳ್ಳೋದಿಲ್ಲ, ನಿರ್ಲಿಪ್ತನಾಗಿರ್ತೇನೆ ಅಂತಂದರೆ ಮುಕ್ತಿ. ಅಹಂ ಮಮಾಭಿಮಾನೋತ್ಥೈ ಕಾಮಲೋಭಾದಿಭಿರ್ಮನೈ ವೀತಂ ಯದಾ ಮನಃಶುದ್ಧಂ ಅದುಃಖಮಸುಖಂ ಸಮಂ ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೆ ಪರಂ ನಿರಂತರಂ ಸ್ವಯಂ ಜ್ಯೋತಿ ಅಣಿಮಾನಂ ಅಖಂಡಿತಂ ಜ್ಞಾನವೈರಾಗ್ಯಯುಕ್ತೇನ ಭಕ್ತಿಯುಕ್ತೇನ ಚಾತ್ಮನಾ ಪ್ರತಿಪಶ್ಯತ್ಯುದಾಸೀನಾಂ ಪ್ರಕೃತಿಂಚ ಹತೌಜಸಂ. ಅದಕ್ಕೇನು ಮಾಡಬೇಕು? ಅಹಂ ಮಮಾಭಿಮಾನೋತ್ಥೈ, ನಾನೇ ಈ ಶರೀರ, ಈ ಆಸ್ತಿಯೆಲ್ಲ ನನ್ನದು ಅಂತನ್ನುವ ಅಭಿಮಾನದಿಂದ ಹುಟ್ಟಿದ ಕಾಮ ಲೋಭ ಮೊದಲಾದ ಮಲಗಳು, ಈ ಮಲ ವಿಪರೀತ ಆಗಿ ಶುದ್ಧವಾದ ಮನಸ್ಸು ಕೆಟ್ಟು ಹೋಗುತ್ತೆ. ಈ ಮನಸ್ಸು ಯಾವಾಗ ಅದುಃಖಂ ಅಸುಖಂ ಸಮಂ, ಹೊರಗಡೆಯ ಸುಖವನ್ನು ಬಯಸುವುದಿಲ್ಲ, ಹೊರಗಡೆಯ ಸುಖದಲ್ಲಿ ತಟಸ್ಥವಾಗಿರುತ್ತೆ ಮನಸ್ಸು. ಅಂದರೆ ಸುಖವನ್ನು ಅನುಭವಿಸಬೇಡ ಅಂತ ವೇದಾಂತ ಹೇಳ್ತಾ ಇಲ್ಲ, ತಪ್ಪು ತಿಳಿಯಬಾರದು. ಸುಖ ಅನುಭವಿಸಬೇಡ ಅಂತ ವೇದಾಂತ ಹೇಳ್ತಾ ಇಲ್ಲ. ವೇದಾಂತ ಅನ್ನೋದು ಇದು ಆ್ಯಂಟಿಬಯೋಟಿಕ್ ಅಲ್ಲ, ಇದು ಪ್ರೋಬಯಾಟಿಕ್. ಜೀವ ವಿರೋಧಿ ನಿಲುವಲ್ಲ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂತಾದರೆ ಜೀವ ವಿರೋಧಿ ನಿಲುವಲ್ಲ, ಮತ್ತೆ ಜೀವಪರ ನಿಲುವು. ಸುಖ ಬಂದಾಗ ಹಿಗ್ಗಿ ಬೇರೆಯವರಿಗೆ ಅವಮಾನ ಮಾಡೋ ಮಟ್ಟಕ್ಕೆ ಹೋಗಬಾರದು, ಬೇರೊಬ್ಬರನ್ನು ತಾತ್ಸಾರದಲ್ಲಿ ಕಾಣಬಾರದು. ಅದು ಬಾಹ್ಯವಾದ ಸುಖ.
ಬಾಹ್ಯವಾದ ದುಃಖದಲ್ಲಿ ತೊಡಗದೇ ಇರೋದು. ದುಃಖ ಆಗತ್ತಲ್ಲ, ಆಗತ್ತೆ, ಅದರಲ್ಲೇ ತೊಡಗಿರಬಾರದು. ಅದೆಲ್ಲ 2 ನಿಮಿಷ ಅಷ್ಟೆ, ಬೇಗ ಆಚೆ ಬರಬೇಕು. ಬಾಹ್ಯೇ ಸುಖೇ ತ್ವನಾಸಕ್ತೇರಸುಖಂ ದುಃಖವರ್ಜನಾತ್ ಅದುಃಖಂ ಹರಿಭಕ್ತೈವ ನಿತ್ಯಾನಂದಂ ಯದಾ ಮನಃ ತದಾತಂ ಪರಮಾತ್ಮಾನಂ ಪಶ್ಯತ್ಯಾತ್ಮ ಪ್ರಸಾದತಃ ಇತಿ ಕಾಪಿಲೇಯೇ. ಯಾವಾಗ ಹೊರಗಡೆಯ ಸಮಾಚಾರಗಳಲ್ಲಿ ಜೀವ ಹೀಗಿರ್ತಾನೆ ಅವನಿಗೆ ಮಾನಸಿಕವಾಗಿ ನೆಮ್ಮದಿ ಸಿಗತ್ತೆ. ಯಾವಾಗ ಮನಸ್ಸಿನ ನೆಮ್ಮದಿ ಸಿಗತ್ತೆ ಆಗ ದೇವರನ್ನು ಹುಡುಕುವಷ್ಟು ಪುರುಸೊತ್ತಿರುತ್ತೆ. ಅವನು ಒಳಗಡೆಯೇ ನೆಮ್ಮದಿ ಇಲ್ಲದೆ ಹೋದರೆ ಎಲ್ಲವನ್ನು ಹೊರಗಡೆ ಹುಡುಕ್ಲಿಕ್ಕೆ ಬಯಸ್ತಾನೆ. ಅವನು ಟೆನ್ಷನ್ನಿಂದ ಕೂಡಿರ್ತಾನೆ ಜೀವನದಲ್ಲಿ. ಆ ಟೆನ್ಷನ್ ಇಲ್ಲ ಆಗತ್ತೆ. ಆಗ ಮನಸ್ಸು ನೆಮ್ಮದಿಯಿಂದ ಇದ್ದಾಗ ದೇವರನ್ನು ಕುರಿತು ನಿಧಾನವಾಗಿ ವಿಚಾರ ಮಾಡುವಂತಹ ಬುದ್ಧಿ ಬರುತ್ತೆ. ಇಲ್ಲ ಅಂದರೆ ಆ ಬುದ್ಧಿ ಬರಲ್ಲ. ಸರಿ, ದೇವರನ್ನು ನೋಡ್ತಾನೆ. ಯಾವ ತರಹದ ದೇವರನ್ನು ನೋಡ್ತಾನೆ? ಈ ತರಹದ ಪುರುಷ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡಿದ್ರೆ ಯಾವ ತರಹದ ದೇವರನ್ನು ಕಾಣುತ್ತಾನೆ? ಕೇವಲಂ ಸರ್ವೋತ್ತಮನಾಗಿದ್ದಾನೆ. ಪ್ರಕೃತೇ ಪರಂ, ಪ್ರಕೃತಿಯಿಂದ ಆಚೆ ಇದ್ದಾನೆ. ಅದು ಜಡ ಪ್ರಕೃತಿಯಾಗಿರಬಹುದು, ಚಿತ್ ಪ್ರಕೃತಿಯಾಗಿರಬಹುದು. ಜಡ ಪ್ರಕೃತಿ ಎನಿಸಿದ ಪ್ರಪಂಚಕ್ಕಿಂತಲೂ ಚಿತ್ ಪ್ರಕೃತಿ ಎನಿಸಿದ ಲಕ್ಷ್ಮೀದೇವಿಗಿಂತಲೂ ಪರಂ ಆಚೆ ಇದ್ದಾನೆ. ಅವನು ನಿರಂತರ. ನಿರಂತರ ಅಂದರೆ ಏನು? ಆಚಾರ್ಯರು ಹೇಳಿದರು, ಅಭೇದಾತ್ ಸ್ವಾವತಾರೇಶು ನಿರಂತರ ಉದಾಹೃತಃ. ಯಾರ ಅವತಾರಗಳಲ್ಲಿ ಭೇದ ಇಲ್ಲವೋ ಅವನು ನಿರಂತರ. ಗುಣದೇಹೇಂದ್ರಿಯಾಭೇದಾತ್ ಕೇವಲ, ದೇವರು ಕೇವಲ. ಯಾಕೆಂದರೆ ಅವನ ಗುಣಗಳಿಗೂ ಅವನ ದೇಹಕ್ಕೂ ಅವನ ಇಂದ್ರಿಯಗಳಿಗೂ ಭೇದ ಇಲ್ಲ. ಆಮೇಲೆ ಅಖಂಡ. ಪೂರ್ಣ ಶಕ್ತಿ. ಈ ತರಹದ ದೇವರನ್ನು ಕಾಣ್ತಾನೆ. ಈ ತರಹದನ್ನು ದೇವರನ್ನು ಕಾಣಲಿಕ್ಕೆ ಇನ್ನೂ ಕೆಲವೊಂದು ಮನಸ್ಸು ಪಕ್ವ ಆಗಬೇಕು. ಜ್ಞಾನ ವೈರಾಗ್ಯ ಯುಕ್ತೇನ ಅಂದರು. ಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು. ಜ್ಞಾನ ಅಂದರೆ ಪರಮಾತ್ಮನನ್ನು ಕುರಿತಾದ ಅರಿವು. ವೈರಾಗ್ಯ ಅಂತಂದರೆ ಕೆಟ್ಟದ್ದನ್ನು ಒಳ್ಳೆಯದು ಅಂತ ಅಂದುಕೊಳ್ಬಾರ್ದು ಅಷ್ಟೆ. ಅಶೋಭನೆ ಶೋಭನಾಧ್ಯಾಸೋ ರಾಗ ಅಂತ. ಅಶೋಭನೆ ಶೋಭನಾಧ್ಯಾಸೋ ರಾಗ. ಕೆಟ್ಟದ್ದನ್ನು ಒಳ್ಳೆಯದ್ದು ಅಂತ ಅಂದುಕೊಳ್ಳೋದೇನಿದೆ ಅದನ್ನು ವೈರಾಗ್ಯ ಅಂತ ಕರೀತಾರೆ. ಅದು ಅಂದುಕೊಳ್ಳದೆ ಇರೋದು, ಅಂದುಕೊಳ್ಳೋದನ್ನು ರಾಗ ಅಂತ ಕರೀತಾರೆ. ವೈರಾಗ್ಯ ಅಂದರೆ ಹಾಗೆ ಅಂದುಕೊಳ್ಳದೇ ಇರೋದು, ಅದರಿಂದ ಕೂಡಿರುವ, ಭಕ್ತಿಯಿಂದ ಕೂಡಿರುವ ಆತ್ಮನ ಮನಸ್ಸಿನಿಂದ ಉದಾಸೀನವಾದ ಪ್ರಕೃತಿಯನ್ನು ಕಾಣ್ತಾನೆ. ಏನು ಪ್ರಕೃತಿ ಉದಾಸೀನ ಆಗೋದು ಅಂದ್ರೇನು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಬಂಧಶಕ್ತಿ ಪ್ರಕೃತ್ಯಾಖ್ಯ ವಿಷ್ಣುಶಕ್ತಿಯ ವಿಯುಜ್ಯತೆ ಅಂತ. ಜಡ ಪ್ರಕೃತಿ ಅನ್ನೋದು ಮನುಷ್ಯನನ್ನು ಯಾವಾಗ ಬಂಧಿಸುವುದಿಲ್ಲವೋ ಹಾಗೆ ಕಾಣ್ತಾನೆ. ಅಂದರೆ ಏನು ಹಾಗಂದರೆ, ದೇವರು ಪ್ರಕೃತಿಯಿಂದ ನಿರ್ಲಿಪ್ತನಾಗಿರುವಂತಹ ಅನುಗ್ರಹವನ್ನು ಮಾಡ್ತಾನೆ ಅಂತ ಅರ್ಥ. ದುಃಖ ಆಗೋಲ್ಲ ಅಂತ ಅರ್ಥ ಅಲ್ಲ, ದುಃಖ ಆಗೇ ಆಗತ್ತೆ. ಏನೇ ಇದ್ರೂ ಏನೋ ಒಂದು ತೊಂದರೆ ಇರುತ್ತೆ. ಹಾಗಾದರೆ ವೇದಾಂತ ಯಾಕೆ ಓದಬೇಕು ಅಂದರೆ ಆ ದುಃಖ ತನ್ನ ಮೇಲಾಗದಂತೆ ತಟಸ್ಥವಾಗಿರಲಿಕ್ಕೆ ಕಲಿಸತ್ತೆ. ಇನ್ನು ದೇವರನ್ನು ಕಂಡ್ರಂತೂ ಆ ಯಾವ ದುಃಖಗಳು ದೀರ್ಘಕಾಲದ ಪರಿಣಾಮ ಉಂಟು ಮಾಡೋದಿಲ್ಲ. ಇದನ್ನು ಉದಾಸೀನವಾದ ಪ್ರಕೃತಿಯನ್ನು ಕಾಣ್ತಾನೆ ಅಂತ ಹೇಳಿದ್ದು ಬೇರೆ ಅಲ್ಲ ಅಂದರು.
ನ ಯುಜ್ಯಮಾನಯ ಭಕ್ತ್ಯ ಭಗವತ್ಯಖಿಲಾತ್ಮನಿ ಸದೃಶೋಸ್ತಿ ಶಿವಪಂಥಾ ಯೋಗಿನಾಂ ಬ್ರಹ್ಮಸಿದ್ಧಯೇ. ದೇವರಲ್ಲಿ ಭಕ್ತಿ ಒಂದನ್ನು ಬಿಟ್ಟು ಮುಕ್ತಿಗೆ ಇನ್ನಾವ ದಾರಿಯೂ ಇಲ್ಲ. ಪ್ರಸಂಗಮಜರಂ ಪಾಶಂ ಆತ್ಮನ ಕವಯೋ ವಿದುಹು ಸಯೇವ ಸಾಧುಷು ಕೃತಃ ಮೋಕ್ಷದ್ವಾರಮಪಾವೃತಂ. ಒಬ್ಬ ಜೀವನದಲ್ಲಿ ಯಾರನ್ನಾದರೂ ಹಚ್ಕೊಳ್ಳೇಬೇಕು, ಹಚ್ಚಿಕೊಳ್ಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾರನ್ನಾದರೂ ಪ್ರೀತಿಸಲೇಬೇಕು, ಪ್ರೀತಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ವೇದಾಂತ ಹೇಳೋದು ಅದನ್ನು ಯೋಗ್ಯರಲ್ಲಿ ಮಾಡಿ ಅಂತ. ಏನಾಗತ್ತೆ, ಪ್ರೀತಿ ಇರುತ್ತೆ, ದ್ವೇಷ ಇರುತ್ತೆ. ಜೀವನದಿಂದ ಪ್ರೀತಿಯನ್ನು ದ್ವೇಷವನ್ನು ತೆಗೆದುಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಸಜ್ಜನರಲ್ಲಿ ಮಾಡಿದರೆ ಮೋಕ್ಷದ ಬಾಗಿಲು ತೆಗೆದ ಹಾಗೆ, ಬಿಡುಗಡೆಯ ಬಾಗಿಲು ತೆಗೆದ ಹಾಗೆ. ಇಲ್ಲ ಅಂದರೆ ಇಲ್ಲ. ತಿತಿಕ್ಷವಃ ಕಾರುಣಿಕಾಃ ಸುಹೃದ ಸರ್ವದೇಹಿನಾಂ ಅಜಾತಶತ್ರವ ಶಾಂತಾಃ ಸಾಧವ ಸಾಧುಭೂಷಣಾಃ. ಸರಿ, ಸಜ್ಜನರು ಹೇಗಿರ್ತಾರೆ? ಸಜ್ಜನರ ಒಂದು ಸಂಘ ಮಾಡಿದರೆ ಮುಕ್ತರಾಗ್ತಾರೆ. ಸರಿ, ಸಜ್ಜನರು ಹೇಗಿರ್ತಾರೆ? ತಿತಿಕ್ಷವಃ, ದ್ವಂದ್ವದ ಬೇಗೆಗಳನ್ನು ತಾಳಲಿಕ್ಕೆ ಬಯಸ್ತಾರೆ. ಅವರು ಸುಖ ದುಃಖ ಮೊದಲಾದವುಗಳನ್ನು ಉತ್ಕಟವಾಗಿ ಅನುಭವಿಸದೆ ದೇವರ ಪ್ರಸಾದ ಅನ್ನುವ ರೀತಿಯಲ್ಲಿ ಅನುಭವಿಸ್ತಾರೆ. ಅವರು ತಿತಿಕ್ಷವಃ, ತಾಳಲು ಬಯಸುವವರು. ಕಾರುಣಿಕಾಃ, ತಮ್ಮ ಬಳಿ ಬಂದವರ ಮೇಲೆ ಕರುಣೆ ಇರುತ್ತೆ. ಸರ್ವದೇಹಿನಾಂ ಸುಹೃದಃ, ಯಾರಿಗೂ ಕೆಡುಕನ್ನು ಬಯಸುವರಲ್ಲ. ಅಜಾತಶತ್ರವಃ, ಯಾರನ್ನೂ ದ್ವೇಷಿಸುವುದಿಲ್ಲ. ಶಾಂತಾಃ, ಪರಮಾತ್ಮನಲ್ಲಿ ಭಕ್ತಿ ಇರುತ್ತೆ. ಇಂಥವರನ್ನು ಸಾಧವಃ, ಸಜ್ಜನರು ಅಂತ ಕರೀತಾರೆ. ಇದೆಲ್ಲದಕ್ಕೂ ಕಿರೀಟಪ್ರಾಯವಾದ ಸಜ್ಜನರ ಲಕ್ಷಣ ಇದೆ. ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತಕರ್ಮಾಣಃ ತ್ಯಕ್ತಸ್ವಜನ ಬಾಂಧವಾಃ. ಮಯಿ ಅನನ್ಯೇನ ಭಾವೇನ, ನನ್ನಲ್ಲಿ ಅನನ್ಯವಾದ ಭಾವನೆಯಿಂದ ಭಕ್ತಿಯನ್ನು ಮಾಡ್ತಾರೆ. ಗಟ್ಟಿಯಾದ ಭಕ್ತಿ. ನನಗಾಗಿ ಎಲ್ಲ ಕರ್ಮವನ್ನು ಬಿಡ್ತಾರೆ, ಸಜ್ಜನರನ್ನು ಬಿಡ್ತಾರೆ, ತಮ್ಮ ಜನರನ್ನು ಬಿಡ್ತಾರೆ, ತಮ್ಮ ಬಂಧುಗಳನ್ನು ಬಿಡ್ತಾರೆ ಅಂತ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಹಾಗಲ್ಲ ಅರ್ಥ. ಯಾದೃಶಿ ಮಯಿ ಭಕ್ತಿ ಸ್ಯಾತ್ ತಾದೃಶ್ಯನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿ ರುದ್ರೇಕಾತ್ ಸಾಯಥೈವ ತರೇತ್ ಶ್ರುತಿಂ ಅಂತ. ಅದರ ಅರ್ಥ, ದೇವರಲ್ಲಿ ಮಾಡಿದಷ್ಟು ಪ್ರೀತಿಯನ್ನು ಸಜ್ಜನರ ಇದು ತಮ್ಮ ಬಂಧುಗಳಲ್ಲಿ ಮಾಡೋಲ್ಲ ಅಂತ. ದೇವರಲ್ಲಿ ಭಕ್ತಿ ಮಾಡಬೇಕಾದ್ರೆ ಎರಡು: ಮಾಹಾತ್ಮ್ಯ ಜ್ಞಾನ, ಎಲ್ಲಕ್ಕಿಂತ ಮಿಗಿಲಾದ ಪ್ರೀತಿ. ಇದೆರಡನ್ನು ಮಾಡ್ತಾರೆ ಸಾಮಾನ್ಯವಾಗಿ. ಬಂಧುಗಳು ದೇವರಿಗೆ ವಿರುದ್ಧವಾಗಿದ್ದರೆ ಅವರನ್ನು ಹೆಚ್ಚು ಹಚ್ಚಿಕೊಳ್ಳದೇ ಇರೋದು. ತ್ಯಕ್ತಕರ್ಮಾಣ ಅಂದರೆ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡೋದು ಅಥವಾ ಭಗವಂತನಿಗೆ ಅರ್ಪಿಸೋದು. ತ್ಯಕ್ತಕರ್ಮಾಣ ಅಂದರೆ ಕೆಲಸ ಮಾಡೋದು ಬಿಡೋದು ಅಂತ ಅರ್ಥ ಅಲ್ವೇ ಅಲ್ಲ. ಇವರು ಸಜ್ಜನರು. ಇಂಥವರನ್ನು ನೀವು ಪ್ರೀತಿಸಿದರೆ, ಪ್ರೀತಿಸಲೇಬೇಕು. ಜೀವನದಲ್ಲಿ ರಾಮಾನುಜಾಚಾರ್ಯರ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಬ್ಬರು ಬಂದು ಕೇಳಿದರಂತೆ, ನಾನು ದೇವರಲ್ಲಿ ಪ್ರೀತಿ ಮಾಡಬೇಕು, ದೇವರಲ್ಲಿ ಭಕ್ತಿ ಮಾಡಬೇಕು, ದೇವರನ್ನು ಅನನ್ಯವಾಗಿ ಪ್ರೀತಿಸಬೇಕು, ಹೇಗೆ ಪ್ರೀತಿಸೋದು? ಅದಕ್ಕೆ ರಾಮಾನುಜರು ಕೇಳಿದ್ರಂತೆ, ಆಯ್ತಪ್ಪ, ನೀನು ಯಾರನ್ನಾದರೂ ಪ್ರೀತಿಸಿದೆಯೋ? ನಿನ್ನ ಹೆಂಡತಿಯನ್ನು, ನಿನ್ನ ಮಕ್ಕಳನ್ನು, ನಿನ್ನ ತಂದೆ ತಾಯಿಗಳನ್ನು ಉತ್ಕಟವಾಗಿ ಯಾರನ್ನಾದರೂ ಪ್ರೀತಿಸಿದೆಯೋ? ಇವನೇನಂದುಕೊಂಡ, ಪ್ರೀತಿಸಿದ್ದೇನೆ ಅಂತ ಹೇಳಿದರೆ ಎಲ್ಲಿ ಹೊರಗಡೆ ದಬ್ಬಿ ಬಿಡ್ತಾರೋ ಅಂತ. ಇಲ್ಲ, ನಾನು ಯಾರನ್ನೂ ಪ್ರೀತಿಸಿಲ್ಲ ಅಂತ.
ಅದಕ್ಕೆ ಅವ್ರು ಹೇಳಿದ್ರಂತೆ, ನಿನಗೆ 2 ಕಾರಣದಿಂದ ಸಿದ್ಧಿ ಸಿಗೋದಿಲ್ಲ. ಒಂದು, ಸುಳ್ಳು ಹೇಳ್ತಾ ಇದ್ದಿ, ಯಾರನ್ನು ಪ್ರೀತಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಂಬರ್ 2, ಒಂದು ವೇಳೆ ಪ್ರೀತಿಸಿಲ್ಲ ಅಂತ ಇಟ್ಕೊಳ್ಳೋಣ, ನೀನು ಜಗತ್ತಿನ ಜನರಲ್ಲಿ ಪ್ರೀತಿ ಇಡದವ ಜಗದಾಚೆಗೆ ಇರುವ ದೇವರನ್ನು ಕುರಿತು ಪ್ರೀತಿಸ್ತೀನಿ ಅಂತ ಏನು ಗ್ಯಾರಂಟಿ? ನಿನಗೆ ಪ್ರೀತಿ ಅನ್ನೋ ವಿಚಾರವೇ ಗೊತ್ತಾಗಲಿಲ್ಲ ಅಂದರೆ ಇದನ್ನು ದೇವರಲ್ಲಿ ಮಾಡಬೇಕು ಅಂತ ಹೆಂಗೆ ಹೇಳೋದು? ದೇವರಲ್ಲಿ ನೋಡಪ್ಪ ಹಿಂಗೆ ಪ್ರೀತಿ ಮಾಡಬೇಕು ಅಂತ, ಹಿಂಗೆ ಪ್ರೀತಿ ಮಾಡಬೇಕು ಅಂದರೆ ಹಂಗೆ ಎಲ್ಲಿ ಪ್ರೀತಿ ಮಾಡಿದ್ದೀಯ? ಎಲ್ಲೂ ಇಲ್ಲವೇ ಇಲ್ಲ. ಮತ್ತು ನಿನಗೆ ದೇವರಲ್ಲಿ ಪ್ರೀತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕಾಗಲ್ಲ ಅಂತ ಕಳಿಸಿದ್ರು ಅಂತ ಅವರ ಜೀವನ ಚರಿತ್ರೆ ಎಲ್ಲಿ ಒಂದು ಪ್ರಸಂಗ ಬರುತ್ತೆ. ಅದರಿಂದ ಎಲ್ಲೋ ಒಂದು ಕಡೆ ಪ್ರೀತಿಸಲೇಬೇಕು. ಹಾಗೆ ಯಾರನ್ನೂ ನಾನು ಪ್ರೀತಿಸಿಲ್ಲ ಅಂತ ಹೇಳಲಿಕ್ಕೆ ನಾವೇನು ಬಂಡೆ ಕಲ್ಲಲ್ಲ, ಯಾರನ್ನೂ ನಾವು ಗೌರವಿಸಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನಮ್ಮ ಬಂಧುಗಳಲ್ಲೇ ಯಾರನ್ನೋ ಪ್ರೀತಿಸಿರ್ತೇವೆ, ನಮ್ಮ ಯಾರನ್ನೋ ಒಬ್ಬರನ್ನ ಉತ್ಕಟವಾಗಿ ಪ್ರೀತಿಸಿರ್ತೇವೆ, ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು, ಗುರುಗಳನ್ನು, ಯಾರನ್ನೋ ಒಬ್ಬರನ್ನ ಉತ್ಕಟವಾಗಿ ಗೌರವಿಸಿರ್ತೇವೆ. ಗೌರವಿಸದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಷ್ಟು ಸಜ್ಜನರನ್ನು ಹಾಗೆ ಗೌರವಿಸಿ, ಯಾಕೆಂದರೆ ಒಳ್ಳೆಯದಾಗತ್ತೆ, ಜ್ಞಾನಕ್ಕೆ ದಾರಿ ಸಿಗತ್ತೆ, ಅಷ್ಟೆ. ಮದಾಶ್ರಯ ಕಥಾಹೃಷ್ಟಾ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನಸ್ತಾಪಾನ್ ಐಕಾತ್ಮ್ಯಗತ ಚೇತಸಃ. ಮದಾಶ್ರಯಾ ನನ್ನ ಭಕ್ತರು ನನ್ನ ಕಥೆಗಳನ್ನು ಹೃಷ್ಟಾ ಶೃಣ್ವಂತಿ ಸಂತಸದಿಂದ ಕೇಳ್ತಾರೆ, ಕಥೆಯಂತಿ ಚ ಪರಸ್ಪರ ಮಾತನಾಡಿಕೊಳ್ಳುವಾಗ ಆ ಕಥೆಯ ಅಂಶಗಳನ್ನು ತಗೊಳ್ತಾರೆ. ತಪಂತಿ ವಿವಿಧಾನ ತಾಪಾನ್ ಸಂಸಾರದ ಬೇಗಗಳನ್ನು ಸಹಿಸ್ತಾರೆ. ಐಕಾತ್ಮ್ಯಗತ ಚೇತಸಃ. ಐಕಾತ್ಮ್ಯಗತ ಚೇತಸಃ ಅನ್ನೋದಕ್ಕೆ ಆಚಾರ್ಯರು ಅರ್ಥ ಬರೆದರು. ಏಕಾತ್ಮ ಅಂದರೆ ಪೂರ್ಣನಾದ ನಾರಾಯಣ ಅಂತ ಅರ್ಥ. ಏಕ ಅಂದರೆ ಪೂರ್ಣ, ಅಂಥವನು ಅವನೊಬ್ಬನೇ ಇದ್ದಾನೆ. ಆದ್ದರಿಂದ ಐಕಾತ್ಮ್ಯ ಅಂತ ಹೇಳಿದರೆ ದೇವರೊಬ್ಬನೇ ಸರ್ವೋತ್ತಮ ಅಂತನ್ನುವ ಜ್ಞಾನ ಐಕಾತ್ಮ್ಯ. ಅದರಲ್ಲಿ ಮನಸ್ಸನ್ನು ಇಟ್ಟವರು ವಿವಿಧಾನ್ನ ತಾಪಾನ್ನ ತಪಂತಿ, ಥರಥರದ ಬೇಗೆಗಳನ್ನು ತಾಳುತ್ತಾರೆ. ಏಕಪೂರ್ಣೋ ಹರಿರ್ನಾನ್ಯ ತದನ್ಯೇ ತದ್ವಶಾಮತಾಃ ಇತಿ ಜ್ಞಾನಂ ಸ್ಥಿರಂ ಯತ್ತತ್ ಐಕಾತ್ಮ್ಯ ಜ್ಞಾನ ಮುಚ್ಯತೆ ಇತಿ ಬ್ರಹ್ಮಾಂಡೇ ಅಂದರು. ಹೀಗೆ ಸಜ್ಜನರು ಅಂದರೆ 2 ಪ್ರಧಾನವಾದ ಲಕ್ಷಣ. ನನ್ನನ್ನು ಹೇಳುವ ಶಾಸ್ತ್ರದಲ್ಲಿ ರತರಾಗಿರ್ತಾರೆ, ನನ್ನ ಭಕ್ತಿಯ ಆಸರೆಯಲ್ಲಿ ಬೇರೆ ಬೇರೆ ತಾಪಗಳನ್ನು ಸಹಿಸ್ತಾರೆ. ಅಧ್ಯಾತ್ಮ, ಅಧಿದೈವ, ಅಧಿಭೂತ. ಅಧಿಭೂತ ಅಂತಂದರೆ ನ್ಯಾಚುರಲ್ ಡಿಸಾಸ್ಟರ್ಸ್ ಏನಾಗ್ತದೆ, ಪ್ರಾಕೃತಿಕ ವಿಕೋಪಗಳು, ಸುತ್ತಮುತ್ತಲೂ ನಮಗೆ ಅನುಕೂಲಕರವಲ್ಲದ ವಾತಾವರಣ, ಶತ್ರುಗಳ ನಡುವಣ ಜೀವನ, ಇವುಗಳನ್ನು ತಾಳ್ಮೆಯಿಂದ ಸಹಿಸ್ತಾರೆ. ಇದು ಅಧಿಭೌತಿಕವಾದ ತಾಪದ ನಡೆ. ಇನ್ನು ಅಧಿದೈವ, ಯಾವುದೋ ಜನ್ಮದಲ್ಲಿ ಯಾವುದೋ ದೇವತೆಗೆ ಅಪಚಾರ ಮಾಡಿರ್ತೇವೆ, ಅಥವಾ ನಮ್ಮ ಹಿಂದಿನವರು ಏನೋ ತಪ್ಪು ಮಾಡಿರ್ತಾರೆ, ಆ ಎಲ್ಲ ತಾಪಗಳಿಂದ ನಮಗೇನೋ ತಾಪ ಆಗ್ತಾ ಇರುತ್ತೆ ಅವರು ಮಾಡಿದ ತಪ್ಪಿನಿಂದ. ಯಾಕೆಂದರೆ ಅವರ ಆಸ್ತಿಯನ್ನು ನಾವು ಅನುಭವಿಸಿದ್ದೇವಲ್ವಾ. ಆದ್ದರಿಂದ ಆಮೇಲೆ ಅಧ್ಯಾತ್ಮ, ಅಧಿಭೂತ, ಅಧಿದೈವ, ಅಧ್ಯಾತ್ಮ, ನಮ್ಮ ಅಜ್ಞಾನ ಮೊದಲಾದವುಗಳಿಂದ ಬರುವ ತಾಪ. ಇದು ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಈ 3 ತರಹದ ತಾಪಗಳನ್ನು ದೇವರ ಮೇಲಣ ಭಕ್ತಿಯಿಂದ ಸಹಿಸ್ತಾರೆ. ಅಂಥವರು ನನಗೆ ಪ್ರಿಯರಾದವರು, ಅಂಥವ್ರ ಜೊತೆ ನೀವು ಸಂಗ ಮಾಡಬೇಕು. ತಯೇತೆ ಸಾಧವ ಸಾಧ್ವಿ ಸರ್ವಸಂಗ ವಿವರ್ಜಿತಾ ಸಂಗಸ್ತೆ ಶ್ವತತೆ ಪ್ರಾರ್ಥ್ಯ ಸಂಗದೋಷ ಹರಾ
ಇಮೇ. ಇಂಥವರನ್ನು ಸಜ್ಜನರು ಅಂತ ಕರೀತಾರೆ. ಇವರು ಸರ್ವಸಂಗ ವಿವರ್ಜಿತ, ಎಲ್ಲ ಸಂಘಗಳನ್ನು ಬಿಟ್ಟವರು ಅಂದ್ರೇನು? ಬಂದದ್ದನ್ನು ಬಂದಂತೆ ಸ್ವೀಕರಿಸ್ತೇವೆ ಅಂತ ಇರುವವರು ಸರ್ವಸಂಗ ವಿವರ್ಜಿತರು. ಸಂಘಸ್ಥೆ ಶ್ವಪಿತೆ ಪ್ರಾರ್ಥ್ಯ, ಅಂಥವರಲ್ಲಿ ಸಂಘ ಇರಬೇಕು ಅಂತ ನೀನು ಬೇಡ್ಕೊಳ್ಬೇಕು ನನ್ನಲ್ಲಿ. ಯಾಕೆಂದರೆ ಸಂಘ ದೋಷ ಹರ ಇಮೆ, ಯಾರೋ ಒಬ್ಬರ ಸಹವಾಸದಿಂದ ಏನೇನು ದೋಷ ಬರುತ್ತೆ ಆ ಎಲ್ಲ ದೋಷಗಳನ್ನು ಸಜ್ಜನರ ಸಂಘ ಅನ್ನೋದು ಪರಿಹಾರ ಮಾಡುತ್ತೆ. ದುರ್ಜನರ ಸಂಘ ಅನ್ನೋದು ಕಷ್ಟ. ಯಾಕೆ ಗೊತ್ತಾ? ಸಹವಾಸದಿಂದ ಅವರನ್ನು ಪ್ರೀತಿಸ್ತೇವೆ. ಅವರನ್ನು ಪ್ರೀತಿಸ್ತಾ ಅವರು ಮಾಡಿರುವ ತಪ್ಪು ಕೆಲಸಗಳನ್ನು ತಪ್ಪು ಅಂತ ನಾವು ಒಪ್ಕೊಳ್ಳೋಲ್ಲ, ಅದನ್ನು ಸಮರ್ಥಿಸ್ಲಿಕ್ಕೆ ಶುರು ಮಾಡ್ತೇವೆ. ಕ್ರಮೇಣ ನಾವು ಮಾಡಿದ್ರೆ ಏನು ತಪ್ಪು ಅಂತ ಶುರು ಆಗಿ ಹೋಗುತ್ತೆ. ಅದರಿಂದಾಗಿ ದುರ್ಜನರ ಸಂಘ ಅಂತನ್ನೋದು ಭಾರೀ ತಾಪತ್ರಯ. ಉದಾಹರಣೆಗೆ ಯಾರೋ ಒಬ್ಬ ಪಂಚಮಹಾಪಾತಕಗಳನ್ನು ಮಾಡಿದವನಿರ್ತಾನೆ ಅಂತ ಇಟ್ಕೊಳ್ಳಿ. ಒಂದು ರೀತಿಯಲ್ಲಿ 4 ತರಹದ ಪಾತಕಿಗಳ ಸಂಘವನ್ನು ಮಾಡುವುದು 5ನೇ ಪಾತಕ ಅಂತ. ನಾವು ಇದನ್ನು ಪಾಪಪುರುಷ ಧ್ಯಾನ ಮಾಡುವಾಗ ನೋಡಿ, ಬ್ರಹ್ಮಹತ್ಯ ಶಿರಸ್ಕಂಚ, ಜ್ಞಾನಿಗಳ ಹತ್ಯೆ ಅನ್ನೋದು ತಲೆ ಇದ್ದ ಹಾಗೆ ಪಾಪಪುರುಷನದ್ದು, ಅದೊಂದು ರೂಪಕ. ಸ್ವರ್ಣಸ್ಥೇಯ ಭುಜದ್ವಯಂ, ಆ ಪಾಪಪುರುಷನಿಗೆ ಬಂಗಾರವನ್ನು ಕದ್ದ ಪಾಪ ಅನ್ನೋದು ಭುಜದ ರೀತಿ. ಸುರಾಪಾನ ಹೃದಯುಕ್ತಂ, ಅವನ ಎದೆಯ ಭಾಗದಲ್ಲಿ ಯಾವುದಿದೆ ಅಂದರೆ ಮದ್ಯಪಾನ. ಗುರುತಲ್ಪ ಕಟಿದ್ವಯಂ, ಹಿರಿಯರ ಹೆಂಡಿರನ್ನು ಭೋಗಿಸುವ ಪಾಪ, ಭೋಗಿಸಿದ ಪಾಪ, ಅದು 2 ತೊಡೆಗಳಿದ್ದ ಹಾಗೆ. ಆಮೇಲೆ ತತ್ಸಂಯೋಗ ಪದದ್ದೊಂದಂ, ತತ್ಸಂಯೋಗ, ಈ 4 ಪಾಪಗಳನ್ನು ಮಾಡಿದವರ ಸಂಗಮ ಅನ್ನೋದು ಒಂದು ಪಾಪ ಅಂತ. ಇರಲಿ, ಈ 5 ಪಾಪಗಳು ಯಾರಿಗಿರುತ್ತೆ ಅವ್ರ ಜೊತೆಗೆ ಸಂಪರ್ಕ, ಅವರು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ. ಸಹಜವಾಗಿ ಅವರು ಯಾರ ಮೇಲೋ ಪ್ರೀತಿ ತೋರಿಸ್ಲೇಬೇಕಲ್ಲ. ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ, ಪ್ರೀತಿಯಿಂದ ನಮಗೇನೋ ಫೇವರ್ ಮಾಡ್ತಾರೆ. ಅದನ್ನು ನೆನಪಿಸಿಕೊಂಡು ನಾವೇನು ಮಾಡ್ತೇವೆ, ಕ್ರಮೇಣ ಅವರನ್ನು ಕ್ಷಮಿಸಿ, ಅವರ ಕ್ರಿಯೆಗಳನ್ನು ಕ್ಷಮಿಸಿ, ಆ ಕ್ರಿಯೆ ನಾವು ಮಾಡಿದ್ರೂ ತೊಂದರೆ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಯಾಕೆ ಹೇಳ್ತಾ ಇದ್ದೇನೆ ನಾನು ಅಂತಂದರೆ, ಇದೊಂದು ಗಂಭೀರವಾದ ಇಶ್ಯೂ. ತತ್ಸಂಯೋಗ ಅನ್ನೋದು ಪಂಚಮಹಾಪಾತಕಗಳಲ್ಲಿ ಒಂದಾಗುತ್ತೆ. ಯಾಕೆ ಅನ್ನೋದಕ್ಕೆ ನಾನೊಂದು ಕಾರಣವನ್ನು ಹೇಳ್ತೇನೆ. ಮೊದಲು ಭಯೋತ್ಪಾದಕರ ಬಗ್ಗೆ ಅಥವಾ ವಿದ್ರೋಹಕಾರಿಗಳ ಬಗ್ಗೆ, ವಿಚ್ಛಿದ್ರ ಶಕ್ತಿಗಳ ಬಗ್ಗೆ ನಮಗೆ ಸಾಫ್ಟ್ ಕಾರ್ನರ್ ಮೂಡುತ್ತೆ. ಆಮೇಲೆ ಅವ್ರು ಮಾಡಿದ್ದು ತಪ್ಪೇನಿಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಆಮೇಲೆ ನಾವ್ಯಾಕೆ ಆ ಥರ ಮಾಡಬಾರ್ದು, ಅವ್ರಿಗೆ ಸಪೋರ್ಟ್ ಮಾಡುವ ಅಂತ ಅನಿಸುತ್ತೆ. ಇದು ಒಂದು ಉದಾಹರಣೆ. ಹಾಗೆ ಬೇರೆ ಬೇರೆ ಸ್ತರಗಳಲ್ಲಿಯೂ ಕೂಡ ನಮಗೆ ಆ ರೀತಿ ಶುರು ಆಗಿ ಹೋಗುತ್ತೆ. ಅದಕ್ಕೆ ದೂರ ಇರಬೇಕು ಅಂತ. ಇದೆಲ್ಲ ಸಂಘದೋಷ, ಸಹವಾಸದಿಂದ ಕೆಡುಕು. ಈ ಸಹವಾಸದ ಕೆಡುಕು ಸಜ್ಜನರಲ್ಲಿ ಸಂಘ ಮಾಡಿದ್ರೆ ಬರಲ್ಲ, ಅದಕ್ಕೆ ಬಯಸಬೇಕು. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾತ್ ಆಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಜ್ಜನರಲ್ಲಿ ಸಂಘ ಮಾಡಿದರೆ ನನ್ನ ಪರಾಕ್ರಮದ ಪರಿಚಯ ಆಗತ್ತೆ. ಅವರು ಇಂಪಾಗಿ ಹೃದಯಕ್ಕೂ ಮೆಚ್ಚುವ ಹಾಗೆ, ಕಿವಿ ತಾಳುವ ಹಾಗೆ ಮಾತನಾಡ್ತಾರೆ. ತಜ್ಜೋಷಣಾತ್, ಅವುಗಳನ್ನೇ ಚಿಂತನೆ ಮಾಡ್ತಾ ಇದ್ದಾಗ ಬಿಡುಗಡೆಯ ದಾರಿಯಲ್ಲಿ ಭಕ್ತಿ ಅನ್ನೋದು ಜೊತೆಯಾಗತ್ತೆ. ಭಕ್ತ್ಯಾಪಮಾನ್ ಜಾತ ವಿರಾಗ ಇಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತೆಯ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ ಯೋಗ ಮಾರ್ಗೈ. ಭಕ್ತಿಯಿಂದ ವೈರಾಗ್ಯ ಹುಟ್ಟುತ್ತೆ. ಅಷ್ಟು ಸಂಸಾರದ ಮೋಹದಿಂದ ಹಿಂದೆ ಸರಿತಾನೆ. ವೈರಾಗ್ಯ ಅಂದರೆ ಮನಸ್ಸಿನಲ್ಲಿ ಸಹಜವಾಗಿ ಅದು ಬೇಡ ಅಂತ ಬರಬೇಕು. ನಾವು ಆರಂಭದಲ್ಲಿ ಒಂದು ನಿಯಮಗಳನ್ನು ಹಾಕಿಕೊಳ್ಬೇಕಾಗತ್ತೆ.
ನಾನು ಹೊರಗಡೆ ತಿನ್ನೋದಿಲ್ಲ, ಈ ತರಹದ ಉಪವಾಸಾದಿಗಳನ್ನು ಮಾಡ್ತೇನೆ. ಅವೆಲ್ಲ ಆರಂಭಿಕ, ಅದೆಲ್ಲ ಫಸ್ಟ್ ಸ್ಟೆಪ್. ಆಮೇಲೆ ಕ್ರಮೇಣ ಏನಾಗತ್ತೆ, ಅದರಲ್ಲಿ ಇಂದ್ರಿಯದ ಭೋಗದಲ್ಲಿ ಮನಸ್ಸು ತಟಸ್ಥ ಆಗೋ ಹೋಗುತ್ತೆ. ಅವಶ್ಯಕತೆ ಇದ್ದಾಗ ತಗೊಳತ್ತೆ, ಅವಶ್ಯಕತೆ ಇಲ್ಲದಾಗ ಹೊರಟು ಹೋಗುತ್ತೆ. ಹಾಗಿಲ್ಲ ಅಂತ ಇಟ್ಕೊಳ್ಳಿ, ನಾನು ಬೈತಾ ಇಲ್ಲ, ಹಾಗಿಲ್ಲ ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೇವೆ, ಮೊದಲು ಮಡಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮಡಿ ಅನ್ನುವ ಕಾನ್ಸೆಪ್ಟ್ ಯಾಕೆ? ವೈರಾಗ್ಯ ಬರಲಿ ಅಂತಲೇ ಮಡಿ, ಇಂದ್ರಿಯ ನಿಗ್ರಹ ಆಗಿ ವೈರಾಗ್ಯ ಬರಲಿ ಅಂತ. ಏನಾಗೋಗುತ್ತೆ, ನಾವು ಹೊರಗಡೆ ಹೇಗೂ ಬಿಸ್ಕತ್ತನ್ನು ತಿನ್ನುವ ಹಾಗಿಲ್ಲ, ಮಡಿಯಲ್ಲಿ ಮಾಡ್ಕೊಂಡು ತಿನ್ನೋಣ ಅಂದರೆ ಅದು ವೇಸ್ಟ್, ಅದು ಮಡಿ ಮಾಡೋದು ವೇಸ್ಟು. ಹೊರಗಡೆಯ ಕೇಕ್ ತಿನ್ನುವ ಹಾಗಿಲ್ಲ, ಮಡಿಯಲ್ಲಿ ಕೇಕ್ ಮಾಡ್ಕೊಳ್ಳೋಣ, ಅದು ಬೇಡ, ಅದು ಮಡಿ ಅಲ್ಲ. ಅದು ಸಹಜವಾಗಿ ಬೇಡ ಅಂತ ಬಂದ್ಬಿಡ್ಬೇಕು. ನಿಮಗೆ ಆ ಟೈಮಿಗೆ ಬಯಕೆ ಆಯಿತಾ, ಒಂದು ತಿಂದುಬಿಡಿ, ಏನು ತೊಂದರೆ ಇಲ್ಲ ಒಂದು ಸರ್ತಿ. ಆದರೆ ಅದರಲ್ಲಿ ದೂರ ಇದ್ದು ಮನಸ್ಸಿನ ಎಲ್ಲೋ ಮೂಲೆಯಿಂದ ಅದೇ ನಮ್ಮನ್ನು ಬಂದು ಕಾಡಬಾರದು. ಈ ಹಿನ್ನೆಲೆಯಿಂದ ಭಕ್ತಿಯ ಪ್ರಯೋಜನ ಏನು? ವೈರಾಗ್ಯ. ಒಬ್ಬ ಮನುಷ್ಯ ಎಷ್ಟು ಒಂದರಿಂದ ದೂರ ಇರ್ತಾನೆ ಅಷ್ಟು ದೇವರಲ್ಲಿ ಭಕ್ತಿ ಇದೆ ಅಂತ. ಸಹಜವಾಗಿ ದೂರ ಇರಬೇಕೇನು ಆಡಂಬರ ಅಲ್ಲ, ತೋರಿಸ್ಕೊಳ್ಳೋದಲ್ಲ. ಸಹಜವಾಗಿ ಅವನು ಒಳಗಡೆಯಿಂದಲೇ ಬಂದು ಸಾಕು ಇಷ್ಟು ಅಂತ ದೂರ ಸರಿದಿರ್ತಾನೆ. ಅಂಥವನಿಗೆ ವೈರಾಗ್ಯ ಇದೆ ಅಂತ ಅರ್ಥ. ಅದು ಹೊರಗಡೆಯ ತೋರ್ಕೆ ಅಲ್ಲ. ಆಗ ಮನಸ್ಸು ಏನಾಗುತ್ತೆ, ಆ ಹೊರಗಡೆಯ ಇಂದ್ರಿಯಗಳಿಂದ ತಟಸ್ಥವಾಗಿದ್ದು ಬಿಡುತ್ತೆ. ಅಂದರೆ ಅಷ್ಟು ಭಕ್ತಿ ಇದೆ ಅವನಿಗೆ ಅಂತ ಅರ್ಥ. ಅದನ್ನು ಹೇಳೋದು ದೃಷ್ಟಶ್ರುತಾತ್ಮ ದ್ರವಿಣಾನು ಚಿಂತೆಯ. ಕೇಳಿದ ನೋಡಿದ ಹಣದ ಬಗ್ಗೆ, ತನ್ನ ಜೊತೆಗೇ ಇರುವ ಹಣದ ಬಗ್ಗೆಯೂ ಕೂಡ ಆ ತಟಸ್ಥತೆ ಅನ್ನೋದು ಎಷ್ಟು ಇರುತ್ತೆ ಅಂದರೆ ಅಷ್ಟು ದೇವರಲ್ಲಿ ಭಕ್ತಿ ಇದೆ ಅಂತ ಅರ್ಥ. ಆ ವೈರಾಗ್ಯ ಅವನಿಗೆ ಸಹಜವಾಗಿ ಇದು ಬೇಡ ಅಂತ ಇರುತ್ತೆ, ಅದು ವೈರಾಗ್ಯ. ಯಾರಿಗೆ ಈ ತರಹ ಇರುತ್ತೆ, ಚಿತ್ತಸ್ಯ ಯತ್ತೋ ಗ್ರಹಣೇ ಯೋಗಯುಕ್ತೋ ಯತಿಷ್ಯತೆ ರುಜುಭಿರ್ ಯೋಗ ಮಾರ್ಗೈಹಿ. ಆ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕಾಗಿಯೇ ಈ ಧ್ಯಾನ ಇರೋದು. ಈ ಮನಸ್ಸನ್ನು ಇಷ್ಟು ನಿಗ್ರಹ ಮಾಡಿದಾನೆ, ಸಹಜವಾಗಿ ಅವನಿಗೆ ಇದು ಬೇಡ ಅಂತ ಇದೆ ಅಂತಂದರೆ ಅದು ವೈರಾಗ್ಯ ಅಂತ ಅರ್ಥ. ಅಸೇವಯಾಯಂ ಪ್ರಕೃತಿರ್ಗುಣಾನಾಂ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾಂ ಪ್ರತ್ಯಗಾತ್ಮಾನಮಿಹಾವರುಂಧೇ. ಮೊದಲು ಪ್ರಕೃತಿಯ ಗುಣಗಳಿಂದ ಹಿಂದೆ ಸರಿಬೇಕು, ಸಾಕು ಇಷ್ಟು ಅಂತ ಅಸೇವಯ. ಇನ್ನು ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ, ನಮ್ಮ ಶಾಸ್ತ್ರಜ್ಞಾನ ಅನ್ನೋದು ವೈರಾಗ್ಯದ ಜೊತೆಗೂಡಿ ಇರಬೇಕು. ವೈರಾಗ್ಯ ಅಂದರೆ ಹೇಳಿದ್ದೇವೆ, ಅಶೋಭನವಾದದ್ದನ್ನು ಶೋಭನ ಅಂತ ಅಂದುಕೊಳ್ಳೋದು, ಕೆಡುಕನ್ನು ಒಳ್ಳೆಯದು ಅಂತ ಅಂದುಕೊಳ್ಳೋದೇನಿದೆ ಅದು ರಾಗ, ಅದು ಇಲ್ಲದೆ ಇರೋದು ವೈರಾಗ್ಯ. ಈ ವೈರಾಗ್ಯದ ಜೊತೆಗೂಡಿ ಇರಬೇಕು. ಹೊರಗಡೆಯ ಪದಾರ್ಥಗಳಲ್ಲಿ ಕೂಡಲೇ ಆಶು ತೃಪ್ತಿ, ಇಷ್ಟು ಸಾಕು ಅಂತ ಕೂಡಲೇ ಮನಸ್ಸು ಶಾಸ್ತ್ರದ ಕಡೆಗೋ ದೇವರ ಕಡೆಗೋ ಹೋಗಬೇಕು. ಅದು ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಧ್ಯಾನ ಮಯ್ಯರ್ಪಿತಯಾಚ ಭಕ್ತ್ಯ, ನನ್ನಲ್ಲಿ ಅರ್ಪಿಸಿದ ಭಕ್ತಿ. ಇದು ಪ್ರತ್ಯಗಾತ್ಮಾನಂ ಇಹ ಅವರುಂಧೇತ್. ಪ್ರತ್ಯಗಾತ್ಮ ಅಂದರೆ ಹತ್ತಿರದಲ್ಲಿರುವವ ಅಂತ. ಎಲ್ಲರಿಗಿಂತ ಹತ್ತಿರದಲ್ಲಿ ನಮಗೆ ಇರುವವನು ದೇವರು. ಪ್ರತ್ಯಕ್ ಅಂದರೆ ಹತ್ತಿರ, ಆತ್ಮ ಅಂದರೆ ಅಂತರ್ಯಾಮಿ. ಹತ್ತಿರದಲ್ಲಿರುವ ಆತ್ಮ ಅಂದರೆ ದೇವರು ಅಂತ. ಅತ್ಯಂತ ಹತ್ತಿರ, ಅತ್ಯಂತ ಹತ್ತಿರದಲ್ಲಿರುವ ಪರಮಾತ್ಮನಿಗೆ ನೆನಪಿಟ್ಟುಕೊಡಿ, ಪ್ರತ್ಯಗಾತ್ಮ ಅಂತ ಕರೀತಾರೆ. ಆ ಪ್ರತ್ಯಗಾತ್ಮಾನಂ ಪರಮಾತ್ಮನನ್ನು ಇಹ ಇಲ್ಲಿಯೇ ಅವರುಂಧೇತ್ ತಡೆ ಹಿಡಿದಿಟ್ಟುಕೊಳ್ಳಬೇಕು. ಇಷ್ಟು ಮಗನಾದ ಕಪಿಲ ಹೇಳಿದಾಗ ದೇವಹೂತಿ ಕೇಳ್ತಾಳೆ, ಕಾಸ್ವಿತ್ವಯ್ಯರ್ಪಿತಾ ಭಕ್ತಿ ಕೀದೃಶಿ ಮಮ ಗೋಚರ. ಸ್ವಾಮಿ, ನಿನ್ನಲ್ಲಿ ಅರ್ಪಿತವಾದ ಭಕ್ತಿ ಅಂದರೆ ಯಾವ ಥರದ್ದು? ಯಯಾ ಪದಂತೆ ನಿರ್ವಾಣ ಮಂಜಸಾ ಶಷ್ಣಮಾನ್ಯಹಂ. ನನ್ನ ಲೆವೆಲ್ಗೆ ಇಳಿದು ಹೇಳು, ಯಾವ ತರಹದ ಭಕ್ತಿಯನ್ನು ಮಾಡಿದರೆ ಕೂಡಲೇ ಮುಕ್ತಿ ಸಿಗ್ತದೆ? ಯೋ ಯೋಗೋ ಭಗವತ್ ಪ್ರಾಪ್ತೌ
ನಿರ್ವಾಣಾತ್ಮನ್ ತ್ವಯೋದಿತ ಕೀದೃಶ ಕಥಿತಾಂಗಾನಿ ಯತಸ್ತತ್ವಾವಬೋಧನಂ. ದೇವರನ್ನು ಹೊಂದುವ ಉಪಾಯ ಏನು, ನೀನೇ ಹೇಳು ನನಗೆ. ಕೀದೃಶಃ, ಯಾವ ಥರದ್ದು ನೋಡಿ, ದೇವರೇ ಅವಳ ಮಗನಾಗಿ ಇದ್ದಾನೆ, ಮುಕ್ತಿ ಕೊಡು ಅಂತ ಕೇಳಲಿಲ್ಲ. ನನಗೆ ಅರ್ಹತೆ ಇಲ್ಲದೆ ಮುಕ್ತಿ ಕೊಡು ಅಂತ ಕೇಳಲೇ ಇಲ್ಲ. ನನಗೆ ಅರ್ಹತೆ, ಮುಕ್ತಿ ಪಡೆಯುವ ಅರ್ಹತೆ ನನಗೆ ಹೇಗೆ ಬರಬೇಕು ನೀನು ಹೇಳುವುದು. ಅಲ್ಲೇ ನನ್ನ ಮಗನಾಗಿ ಬಂದಿದ್ದಿ ಮಾರಾಯ, ಎದುರುಗಡೆ ಕೂತಿದ್ದಿ, ನಿನ್ಮೇಲೆ ಪ್ರೀತಿ ಇದೆ, ನಾನು ಯಾವ ಪ್ರಯತ್ನವೂ ಇಲ್ಲದೆ, ಯಾವ ಎಫರ್ಟು ಇಲ್ಲದೆ ನನಗೆ ಮುಕ್ತಿ ಕೊಟ್ಬಿಡು ಅಂತ ಕೇಳಲೇ ಇಲ್ಲ ಅವಳು. ನೋಡಿ ಎಂತಹ ದೊಡ್ಡ ಪಾಠ ನಮಗೆ. ಯಾವ ಎಫರ್ಟೂ ಇಲ್ಲ, ಮುಕ್ತಿ ಕೊಟ್ಬಿಡು ಅಂತ ಮಗನನ್ನು ಕೇಳಲಿಲ್ಲ ಅವಳು. ಮುಕ್ತಿ ಸಿಗುವ ಹಾಗೆ ನನಗೆ ಯಾವ ಅರ್ಹತೆ ಬರಬೇಕು ಹೇಳು. ತತ್ವಾವಬೋಧನ ಬರುವ ಹಾಗೆ ಆ ಭಕ್ತಿಯ ಅಂಗಗಳು ಯಾವುದು? ತದೇ ತನ್ಮೇ ವಿಜಾನೀಹಿ ಯಥಾಹಂ ಮಂದದಿರ್ಹರೇ ಸುಖಂ ಬುದ್ಧೇಯ ದುರ್ಬೋಧಂ ಯೋಚಾ ಭವದನುಗ್ರಹಾತ್. ನನಗೆ ತಿಳಿಯುವಂತೆ ಹೇಳಪ್ಪ. ವಿಜಾನೀಹಿ ಮಂದಧೀಹಿ, ನಾನು ದಡ್ಡಿ, ನನಗೆ ಹೇಳು. ಸುಖಂ ಬುದ್ಧೇಯ ದುರ್ಬೋಧಂ, ಸುಖವಾಗಿ ನಾನು ತಿಳಿದುಕೊಳ್ಳುವಂತೆ ಆಗಬೇಕು. ಯೋಷ, ಉತ್ಕಟವಾದ ದೇಹಾಭಿಮಾನದಿಂದ ಮಿಶ್ರಿತವಾದ ಬುದ್ಧಿಯವಳು. ನೀನು ಅನುಗ್ರಹ ಮಾಡಬೇಕು, ನನಗೆ ತಿಳಿಬೇಕು, ಹಾಗೆ ನೀನು ಮಾಡಬೇಕು ಅಂತ ತಾಯಿ ದೇವಹೂತಿ ಕೇಳಿದಾಗ ಕಪಿಲ ಏನು ಮಾತನಾಡಿದ, ಏನು ಉತ್ತರ ಹೇಳಿದ ಅನ್ನೋದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತದಾಪ್ನೋತು ಪಿತಾಮಹ.